ಧಾರವಾಡ ಪೇಪರ್ ಮೋಸ್ಟ್ ರಿಕ್ವೆಸ್ಟೆಡ್ ಪೇಪರ್ ಎಲ್ಲರೂ ಕೇಳ್ತಾ ಇದ್ರಿ ಧಾರವಾಡ ಪೇಪರ್ನ ಅನಾಲಿಸಿಸ್ ಮಾಡಿ ಕೊಡಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಧಾರವಾಡ ಪೇಪರಿನ ಡೀಟೇಲ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಪಾರ್ಟ್ 1 ಇಂದ ಪಾರ್ಟ್ ಎ ಇಂದ ಕೊನೆ ತನಕನೂ ಎಲ್ಲದನ್ನು ಆನ್ಸರ್ಸ್ ಡೀಟೇಲ್ ಆಗಿ ಒಂದೊಂದಾಗಿ ನೋಡ್ಕೊಂತ ಬರೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್ ಬಾಟ್ನಿ ಬ್ಲೂಮ್. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಈ ಪೇಪರ್ ಟೋಟಲ್ ಅನಾಲಿಸಿಸ್ ಏನು ಸಮ್ಮರಿ ಹೇಳಬೇಕು ಅಂತ ಅಂದ್ರೆ ಹೊಸದಾಗಿ ಕ್ವೆಶನ್ಸ್ ಜಾಸ್ತಿ ಇನ್ಕ್ಲೂಡ್ ಮಾಡಿದ್ದಾರೆ. ಅಂದ್ರೆ ಏನು ಪ್ರತಿ ಸರಿ ರಿಪೀಟ್ ಆಗ್ತಾ ಇತ್ತಲ್ಲ ಅದನ್ನ ಲೆವೆಲ್ ಕಡಿಮೆ ಇದೆ. ನ್ಯೂ ಕ್ವೆಶನ್ಸ್ ಕೂಡ ಬಂದಿದೆ. ಸೊ ಈ ರೀತಿ ಕ್ವೆಶನ್ಸ್ ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮಗೆ ಆನ್ಯುವಲ್ ಎಕ್ಸಾಮಿಗೆ ಈಸಿ ಆಗುತ್ತೆ. ಸೊ ಇಲ್ಲಿ ತನಕನೂ ನಾನು 5 ಪೇಪರ್ಸ್ ನ ಸಾಲ್ವ್ ಮಾಡಿಸಿದ್ದೀನಿ. ಬೇರೆ ಬೇರೆ ಡಿಸ್ಟ್ರಿಕ್ಟಿನ 5 ಪೇಪರ್ ಸಾಲ್ವ್ ಮಾಡಿಸಿದ್ದೀನಿ. ಮತ್ತೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತಾನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲದನ್ನು ಕೂಡ ನೀವು ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಪ್ರೊವೈಡ್ ಮಾಡ್ತೀನಿ. Okay, so starting with this first question. Cleistogamous flowers is found in. ನೋಡಿ Cleistogamous ಅಂತಂದ್ರೆ ಫ್ಲವರ್ ಯಾವಾಗಲೂ ಕ್ಲೋಸ್ ಆಗಿರುತ್ತೆ, ಓಪನ್ ಆಗಿರೋದಿಲ್ಲ. ಸೊ ಅಂತ ಫ್ಲವರ್ಸ್ ನ ಎಕ್ಸಾಂಪಲ್ಸ್ ಯಾವ್ದು ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಯಾವುದು? ವಿಯೋಲಾ. ಮತ್ತೆ ಇನ್ನೂ ಎರಡನ್ನು ಕೂಡ NCERT ಅಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ಕೂಡ ನೋಡ್ಕೋಬೇಕು. ಓಕೆ, ದಟ್ ಈಸ್ ವಿಯೋಲಾ, ಆಕ್ಸಾಲಿಸ್, ಕೊಮ್ಮಲಿನಾ, ವಾಕ್. ಓಕೆನಾ? ಸೊ ಇದಿಷ್ಟು ಮೂರು ಯಾವುದಕ್ಕೆ? ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಗೆ ಎಕ್ಸಾಂಪಲ್. ಅಂದ್ರೆ ಈ ಪ್ಲಾಂಟ್ಸ್ ಅಲ್ಲಿ ಎರಡು ತರ ಫ್ಲವರ್ಸ್ ಇರುತ್ತೆ, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಮತ್ತೆ ಇನ್ನೊಂದು ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಕೂಡ ಇರುತ್ತೆ. ಓಕೆ, ಸೊ ಇದು ಯಾವ್ದ್ರಲ್ಲೂ ಕೂಡ ಆ ತರ ಎರಡೆರಡು ಇರೋದಿಲ್ಲ. ರೈಟ್. ಸೆಕೆಂಡ್ ಕ್ವೆಶನ್. ಸ್ಟೇಟ್ಮೆಂಟ್ 1. The ovary forms fruit after fertilization. ಫರ್ಟಿಲೈಸೇಷನ್ ಆದ್ಮೇಲೆ ಓವರಿ ಏನಾಗುತ್ತೆ? ಫ್ರೂಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಇದು ಕರೆಕ್ಟ್ ಇದೆ. Okay, next, the ovary forms parthenocarpic fruit without fertilization. ಹೌದು, ಫರ್ಟಿಲೈಸೇಷನ್ ಇಲ್ಲದೇನೂ ಕೂಡ ಫ್ರೂಟ್ ಡೆವಲಪ್ಮೆಂಟ್ ಆಗುತ್ತೆ. ಅಂತ ಫ್ರೂಟಿಗೆ ಏನಂತ ಕರಿತೀವಿ? ಪಾರ್ಥೆನೋಕಾರ್ಪಿ ಅಂತಾನೂ ಕೂಡ ಕರಿತೀವಿ. ಓಕೆ, ಸೊ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಬಟ್ ಒಂದಕ್ಕೊಂದು ರೀಸನ್ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಸೊ ದಟ್ಸ್ ವೈ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಸ್ಟೇಟ್ಮೆಂಟ್ 2 is not correct explanation of statement 1 is a correct answer for second question. ಗೊತ್ತಾಯ್ತು? ನೆಕ್ಸ್ಟ್, ಹಾರ್ಮೋನ್ಸ್ secreted by placenta to maintain pregnancy are. ಅಂದ್ರೆ ಪ್ಲೆಸೆಂಟಲ್ ಹಾರ್ಮೋನ್ಸ್ ಯಾವ್ದು ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟ್ ಆನ್ಸರ್ ಯಾವ್ದಾಗುತ್ತೆ? HCG, HPL, ಪ್ರೊಜೆಸ್ಟರಾನ್ ಮತ್ತೆ ಈಸ್ಟ್ರೋಜನ್ ಕರೆಕ್ಟ್ ಆಗುತ್ತೆ. ರಿಲ್ಯಾಕ್ಸಿನ್ ಬರೋದಿಲ್ಲ. ಅದೇ ಲೈನ್ ಅಲ್ಲಿ NCERT ಅಲ್ಲಿ ಕೊಟ್ಟಿದ್ದಾರೆ ಅಂತ ರಿಲ್ಯಾಕ್ಸಿನ್ ನೀವು ಟಿಕ್ ಮಾಡಬೇಡಿ. ದಟ್ ಇಸ್ ರಿಲೀಸ್ಡ್ ಬೈ ಓವರಿ. ಓಕೆ, ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಹ್ಯೂಮನ್ ಸ್ಪರ್ಮ್ ಈಸ್ ಕರೆಕ್ಟ್? ಸ್ಟೇಟ್ಮೆಂಟ್ ಏನೇನು ಕೊಟ್ಟಿದ್ದಾರೆ ನೋಡೋಣ. ಆಕ್ರೋಸೋಮ್ ಹ್ಯಾಸ್ ಕಾನಿಕಲ್ ಪಾಯಿಂಟೆಡ್ ಸ್ಟ್ರಕ್ಚರ್ ಯೂಸ್ ಟು ಪಿಯರ್ಸಿಂಗ್ ಅಂಡ್ ಪೆನಿಟ್ರೇಟಿಂಗ್ ಎಗ್. ಅಂತ ಅಂದ್ರೆ ಸ್ಪರ್ಮ್ ಅಲ್ಲಿ ಇರುತ್ತಲ್ಲ, that is sperm head, that is acrosome. ಅದರ ಬಗ್ಗೆ ಕೇಳ್ತಿರುವಂತಹ ಕ್ವೆಶ್ಚನ್ ಇದು. ಸೊ ಈ ಆಕ್ರೋಸೋಮ್ ಬಗ್ಗೆ ಹೇಳ್ತಾ ಇದ್ದಾರೆ. ರೈಟ್. ಸೊ ಇಲ್ಲಿ ಡಯಾಗ್ರಾಮ್ ನಾನು ಮೌಸ್ ಇಂದ ಆಪರೇಟ್ ಮಾಡೋದ್ರಿಂದ ಹೆಂಗನೂ ಆಗಿದೆ, ಬಟ್ ವಿ ಆರ್ ಓನ್ಲಿ ಫೋಕಸಿಂಗ್ ಆನ್ ದಿಸ್ ಆಕ್ರೋಸೋಮ್ ಹೆಡ್. ಓಕೆ, ಸೊ ಆಕ್ರೋಸೋಮ್ ಬಗ್ಗೆ ಹೇಳ್ತಾ ಇದ್ದಾರೆ. ಏನ್ ಮಾಡುತ್ತೆ ಇದು? ಎಗ್ಗಿಗೆ ಪಿಯರ್ಸ್ ಮಾಡ್ಲಿಕ್ಕೆ ಅಂತ ಅಂದ್ರೆ ಪೆನಿಟ್ರೇಟ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓನ್ಲಿ ಪೆನಿಟ್ರೇಷನ್ ಇಸ್ ಕರೆಕ್ಟ್ ಬಟ್ ನಾಟ್ ಪಿಯರ್ಸಿಂಗ್. ಅದೇನು ಹೋಲ್ ಮಾಡ್ಬಿಟ್ಟು ಒಳಗಡೆ ಹೋಗೋದಿಲ್ಲ. Okay, then the enzymes in the acrosome dissolve egg envelope facilitating fertilization. ಇದು ಕರೆಕ್ಟ್. ಆಕ್ರೋಸೋಮ್ ಅಲ್ಲಿ ಇರುವಂತ ಎನ್ಸೈಮ್ಸ್ ಎಷ್ಟು ಪವರ್ಫುಲ್ ಇರುತ್ತೆ ಅಂತಂದ್ರೆ ಇದ್ರ ಹೊರಗಡೆ ಓಮ್ ಹೊರಗಡೆ ಇರುವಂತಹ ಲೇಯರ್ ನ ಏನ್ ಮಾಡುತ್ತೆ? ಡಿಸಾಲ್ವ್ ಮಾಡ್ಬಿಟ್ಟು ಆಮೇಲೆ ಅದು ಒಳಗಡೆ ಪೆನಿಟ್ರೇಟ್ ಆಗುತ್ತೆ. ಸೊ ದಟ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಸ್ಪರ್ಮ್. ನೆಕ್ಸ್ಟ್, ಆಕ್ರೋಸೋಮ್ ಸರ್ವ್ಸ್ ಆಸ್ ಸೆನ್ಸರಿ ಸ್ಟ್ರಕ್ಚರ್ ಲೀಡಿಂಗ್ ಸ್ಪರ್ಮ್ ಟುವರ್ಡ್ಸ್ ಓವಮ್. ಸೆನ್ಸರಿ ಸ್ಟ್ರಕ್ಚರ್ ಆಗಿ ವರ್ಕ್ ಮಾಡುತ್ತೆ ಆಕ್ರೋಸೋಮ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಆಕ್ರೋಸೋಮ್ ಸರ್ವ್ಸ್ ನೋ ಪರ್ಟಿಕ್ಯುಲರ್ ಫಂಕ್ಷನ್. ಪರ್ಟಿಕ್ಯುಲರ್ ಅದರದ್ದು ಫಂಕ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಯಲ್ಲ, ಇಟ್ ಇಸ್ ಡಿಸಾಲ್ವಿಂಗ್ ಎನ್ಸೈಮ್. ಸೊ ಕರೆಕ್ಟ್ ಕರೆಕ್ಟ್ ಆನ್ಸರ್ ಇಸ್ ಬಿ ಫಾರ್ ಫೋರ್ತ್ ಕ್ವೆಶ್ಚನ್. ನೆಕ್ಸ್ಟ್, ವಾಲ್ಡ್ಸ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ನೋಡಿ. ವಾಲ್ಡ್ಸ್ ಅಂತಂದ್ರೆ ಏನಾಗುತ್ತೆ? ದಟ್ ಈಸ್ ಎಂಟ್ರಿ ಆಫ್ ಸ್ಪರ್ಮ್ ಇನ್ ಸರ್ವಿಕ್ಸ್ ಈಸ್ ಬ್ಲಾಕ್ಡ್. ಯಾವ್ದ್ರಿಂದ ಆಗುತ್ತೆ? ವಾಲ್ಡ್ಸ್ ಇಂದ. ಓಕೆ, ನೆಕ್ಸ್ಟ್, ಅಯೋಡಿಸ್ ಏನ್ ಮಾಡುತ್ತೆ? ದಟ್ ಈಸ್ ಫಾಗೋಸೈಟೋಸಿಸ್ ಆಫ್ ಸ್ಪರ್ಮ್ಸ್ ಇನ್ ಯೂಟೆರಸ್. ಇದು ಇದರ ಕೆಲಸ. ನೆಕ್ಸ್ಟ್, ವ್ಯಾಸೆಕ್ಟಮಿ ಅಂತ ಅಂದ್ರೆ ಏನು? ರಿಮೂವಲ್ ಆಫ್ ವ್ಯಾಸ್ ಡಿಫರೆನ್ಸ್. ವರ್ಡ್ ಅಲ್ಲೇನ ಆನ್ಸರ್ ಇದೆ. ಟ್ಯೂಬೆಕ್ಟಮಿ ಅಂತ ಅಂದ್ರೆ ಏನು? ಕಟ್ಟಿಂಗ್ ಆಫ್ ಫೆಲೋಪಿಯನ್ ಟ್ಯೂಬ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಾಗುತ್ತೆ? ಬಿ. A1, B3, C2, D4. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್? ಯಾವುದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸಿಫಿಲಿಸ್ ಹೌದು, ಟ್ರೈಕೋಮೋನಿಯಾಸಿಸ್ ಹೌದು, ಎನ್ಸೆಫಲೈಟಿಸ್ ಅಲ್ಲ, ಹೆಪಟೈಟಿಸ್ ಬಿ ಹೌದು. ಸೊ ಎನ್ಸೆಫಲೈಟಿಸ್ ಅಂತ ಅಂದ್ರೆ ಇಟ್ ಈಸ್ ಬ್ರೈನ್ ಊದ್ಕೊಳ್ಳುತ್ತೆ, ಸ್ವೆಲ್ ಆಗುತ್ತೆ. ಅಂತ ಡಿಸೀಸ್ ಗೆ ನಾವು ಎನ್ಸೆಫಲೈಟಿಸ್ ಅಂತ ಕರಿತೀವಿ. ಸೊ ದಟ್ ಈಸ್ ನಾಟ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಇನ್ ಸ್ನಾಪ್ಡ್ರಾಗನ್, a hybrid of red and white flower produces pink flower.
ಇದು ಗೊತ್ತಿದೆಯಲ್ಲ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ರೆಡ್ ಫ್ಲವರ್ ಮತ್ತೆ ವೈಟ್ ಫ್ಲವರ್ ನ ಕ್ರಾಸ್ ಮಾಡಿದ್ರೆ F1 progeny ಏನ್ ಬರುತ್ತೆ, ಪಿಂಕ್ ಫ್ಲವರ್ಸ್ ಬರುತ್ತೆ. A plant with pink flower is crossed with white flower, the expected phenotypic ratio is. ಸೊ ಏನ್ ಹೇಳ್ತಾ ಇದ್ದಾರೆ ನೋಡಿ, ಆಕ್ಚುಯಲ್ ಕ್ವಶನ್ ಇರೋದು ಹಿಂಗೆ, ರೆಡ್ ಫ್ಲವರ್ ಇದೆ, ಇನ್ನೊಂದು ವೈಟ್ ಫ್ಲವರ್ ಇದೆ. ಇದನ್ನ ಕ್ರಾಸ್ ಮಾಡಿದಾಗ ಬರುವಂತದ್ದು ಯಾವುದು ಅಂದ್ರೆ ಪಿಂಕ್ ಬರುತ್ತೆ, ರೈಟ್? ಸೊ ಇದು ಹೈಬ್ರಿಡ್ ಇದೆಲ್ಲ, ಇದೇನಿರುತ್ತೆ ಪಿಂಕ್. It is not completely red, it is not completely white. It is intermediate to red and white, that is pink. ಹೌದಾ? ಸೊ ಈಗ ಈ ಪಿಂಕ್ ಫ್ಲವರ್ ನ ಮತ್ತೆ ಯಾವ್ದ್ರ ಜೊತೆ ಕ್ರಾಸ್ ಮಾಡಬೇಕು ಅಂತೆ, ವೈಟ್ ಫ್ಲವರ್. ಸೊ ಹಂಗಾದ್ರೆ ಏನ್ ಬರುತ್ತೆ ರೇಷಿಯೋ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಗ್ಯಾಮೆಟ್ಸ್ ಬರ್ಕೊಳ್ಳೋದು ಆದ್ರೆ ಎರಡನ್ನೂ ಕೂಡ ಸಪರೇಟ್ ಆಗುತ್ತೆ. ಸೊ ಕ್ಯಾಪಿಟಲ್ ಆರ್, ಸ್ಮಾಲರ್, ಸ್ಮಾಲರ್ ಅಂಡ್ ಸ್ಮಾಲರ್. ಗೊತ್ತಾಯ್ತು? ಸೊ ಹಿಂಗೆ ನಾವು ತಗೋಬೇಕಾಗತ್ತೆ, ರೈಟ್? ಸೊ ಈಗ ಆನ್ಸರ್ ಏನ್ ಬರುತ್ತೆ, ಕ್ಯಾಪಿಟಲ್ ಆರ್, ಸ್ಮಾಲರ್, ಸ್ಮಾಲರ್ ಸ್ಮಾಲರ್, ಕ್ಯಾಪಿಟಲ್ ಆರ್, ಸ್ಮಾಲರ್, ಸ್ಮಾಲರ್ ಸ್ಮಾಲರ್. ಕ್ಯಾಪಿಟಲ್ ಆರ್ ಸ್ಮಾಲರ್ ಅಂತ ಅಂದ್ರೆ ಏನಾಯ್ತು, ಪಿಂಕ್ ಇದೆ. ಓಕೆ, ಸ್ಮಾಲರ್ ಸ್ಮಾಲರ್ ಅಂತ ಅಂದ್ರೆ ಏನಾಯ್ತು, ವೈಟ್ ಇದೆ. ಓಕೆ, ಕ್ಯಾಪಿಟಲ್ ಆರ್ ಸ್ಮಾಲರ್ ಎಷ್ಟು ಬಂದಿದೆ, ಪಿಂಕ್ ಎರಡಿದೆ. ಸ್ಮಾಲರ್ ಎಷ್ಟು ಬಂದಿದೆ, ವೈಟ್ ಎರಡಿದೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಷ್ಟು ರೇಷಿಯೋ ಸಿಗುತ್ತೆ, 1:1. 1:1. One is pink and another one is white. So correct answer is what? B is correct answer for 7th question. ಅರ್ಥ ಆಯ್ತು? Next. Plasmid PBr322 has PST1 restriction enzyme site within gene ampicillin that confers ampicillin resistance. If this enzyme is used for inserting a gene for beta-galactosidase production and the recombinant plasmid is inserted in E. coli strain. ಕ್ವೆಶ್ಚನ್ ನಾವು ನಮ್ಮ ಟರ್ಮ್ಸ್, ನಮ್ಮ ಸಿಂಪಲ್ ಟರ್ಮ್ಸ್ ಅಲ್ಲಿ ಬ್ರೇಕ್ ಮಾಡ್ಕೊಂತ ಬಂದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಯಾವಾಗ್ಲೂ ಅಷ್ಟೇ ಕಾಂಪ್ಲೆಕ್ಸ್ ಸೆಂಟೆನ್ಸ್ ನ ಏನ್ ಮಾಡ್ಬೇಕು, ಬ್ರೇಕ್ ಮಾಡಿ ಸಿಂಪಲ್ ಸೆಂಟೆನ್ಸ್ ನಾವು ಮಾಡ್ಕೋಬೇಕು ಈ ತರ ಸ್ಟೇಟ್ಮೆಂಟ್ ಕ್ವೆಶ್ಚನ್ಸ್ ಇದ್ದಾಗ. ನೋಡಿ, ಪ್ಲಾಸ್ಮಿಡ್ PBr322 has PS1 restriction enzyme ಅಂತ ಹೇಳ್ತಾ ಇದ್ದಾರೆ. ಇಫ್ ಯು ಹ್ಯಾವ್ ರಿಟನ್ ದಿಸ್, ಐ ವಿಲ್ ರಬ್ ದಿಸ್. ನೀವು ಇದನ್ನ ಬರ್ಕೊಂಡಿದ್ದೀರಾ ಅಂತಾನೆ ನಾನು ರಬ್ ಮಾಡ್ತೀನಿ, ಇಲ್ಲಾಂದ್ರೆ ಮತ್ತೊಂದ್ಸರಿ ಬ್ಯಾಕ್ ಹೋಗಿ ನೋಡಿ, ಯಾಕಂದ್ರೆ ಐ ಹ್ಯಾವ್ ನೋ ಪ್ಲೇಸ್ ಟು ಎಕ್ಸ್ಪ್ಲೇನ್ ದ ನೆಕ್ಸ್ಟ್ ಕ್ವೆಶ್ಚನ್. Okay, right. Now we will trying to break that sentence into smaller chunks, right? ಏನ್ ಹೇಳ್ತಾ ಇದ್ದಾರೆ, this is PBr322. We know the diagram. Okay, PST1 restriction enzyme site with the gene ampicillin. ನೋಡಿ, ampicillin ಇಲ್ಲಿರುತ್ತೆ, ampicillin resistant gene ಇಲ್ಲಿರುತ್ತೆ. ಓಕೆ, ಸೊ ಇಲ್ಲಿ ಇರುವಂತಹ ರೆಸ್ಟ್ರಿಕ್ಷನ್ ಎನ್ಸೈಮ್ ಯಾವ್ದು ಹೇಳ್ತಾ ಇದ್ದಾರೆ, ಇಲ್ಲಿರುವಂತಹ ರೆಸ್ಟ್ರಿಕ್ಷನ್ ಎನ್ಸೈಮ್ ಯಾವುದು, PST1. ಓಕೆ, ಸೊ ಇದು ರೆಸ್ಟ್ರಿಕ್ಷನ್ enzyme ಇದೆ site with gene ampicillin that confers ampicillin resistance. Okay, if this enzyme is used for inserting a gene of beta galactosidase ಅಂತಂದ್ರೆ ಈ enzyme ನ ಯೂಸ್ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ this region is going to cut. ಈ region ಏನ್ ಮಾಡ್ತಾರೆ, ಕಟ್ ಮಾಡ್ತಾರೆ. ಈ region ಕಟ್ ಮಾಡಿದಾಗ ಇಲ್ಲಿ ಏನ್ ಇನ್ಸರ್ಟ್ ಮಾಡ್ತಾರೆ ಅಂತಂದ್ರೆ what they will insert here is, that is beta galactosidase. ಬಿಗಾಲ್ ಅಂದ್ರೆ ಏನರ್ಥ, that is beta galactosidase ನ ಎನ್ಸೈಮ್ ಇನ್ಸರ್ಟ್ ಮಾಡಿದ್ರು. ಯಾವ್ದ್ರ ಬದಲಿ ರೆಸ್ಟ್ರಿಕ್ಷನ್ ಎನ್ಸೈಮ್ ಯಾವ್ದಿತ್ತು ಮುಂಚೆ, PST1 ಇತ್ತು. ಅದನ್ನ ತೆಗೆದು ಈಗ ಏನ್ ಮಾಡ್ತಾರೆ, beta galactosidase ಇನ್ಸರ್ಟ್ ಮಾಡ್ಬಿಡ್ತಾರೆ. ಓಕೆ, then production and the recombinant plasmid. ಈಗ ಈ ಪ್ಲಾಸ್ಮಿಡ್ ಗೆ ನಾವು ಏನಂತ ಕರಿತೀವಿ, recombinant plasmid. ಯಾಕಂದ್ರೆ ಮುಂಚೆ ಇರುವಂತಹ ಕಾಂಬಿನೇಷನ್ ಇಲ್ಲ, ನಾವು ರೀಕಂಬೈನ್ ಮಾಡಿದ್ವಿ. ಯಾವ್ದನ್ನ, PST1 ನ ರಿಮೂವ್ ಮಾಡಿ ಬೀಟಾ ಗ್ಯಾಲಕ್ಟೋಸಿಡೇಸ್ ನ ಆಡ್ ಮಾಡಿರೋದು. ಹಂಗಾಗಿ ಇದನ್ನ ಏನಂತ ಕರಿತಾ ಇದೀವಿ ನಾವು, RDNA, recombinant DNA ಆಯ್ತು. ಇದನ್ನ ಈಗ ಏನ್ ಮಾಡ್ತಾರೆ, RDNA is inserted in E. coli strain. ಈಗ ಇದನ್ನ ತಗೊಂಡ್ ಬಂದ್ಬಿಟ್ಟು ಯಾವ್ದ್ರಲ್ಲಿ ಹಾಕ್ತಾರೆ, ಬ್ಯಾಕ್ಟೀರಿಯಾದಲ್ಲಿ ಹಾಕ್ತಾರೆ. ಓಕೆ, now it is inserted in bacteria. ಈಗ ಏನಾಗುತ್ತೆ ಅಂತ ಅಂದ್ರೆ ನೋಡಿ, PST1 ಪ್ಲೇಸ್ ಅಲ್ಲಿ ಬೀಟಾ ಗ್ಯಾಲಕ್ಟೋಸಿಡೇಸ್ ಹಾಕಿದಾಗ ಇದು ಆಂಪಿಸಿಲಿನ್ ರೆಸಿಸ್ಟೆಂಟ್ ಇದ್ದಿದ್ದು ಆಂಪಿಸಿಲಿನ್ ಸೆನ್ಸಿಟಿವ್ ಆಗುತ್ತೆ.
ಈಗ ಸಪೋಸ್ ಈಗ ಬ್ಯಾಕ್ಟೀರಿಯಾನ ನಾವು ಆಂಪಿಸಲಿನ್ ಮೀಡಿಯಂ ಅಲ್ಲಿ ಹಾಕಿರ್ತೀವಿ ಅಂತ ತಿಳ್ಕೊಳ್ಳಿ. ಆಂಪಿಸಲಿನ್ ಮೀಡಿಯಂ ಅಲ್ಲಿ ಹಾಕಿರ್ತೀವಿ, ಅವಾಗ ಈ ಬ್ಯಾಕ್ಟೀರಿಯಾ ಸರ್ವೈವ್ ಆಗೋದಿಲ್ಲ. ದಟ್ ಈಸ್ RDNA ಇದೆಯಲ್ಲ, ಇದು ಆಂಪಿಸಲಿನ್ ರೆಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ಸೊ ಹಂಗಾಗಿ this bacteria doesn't show any resistance to ampicillin gene. It will become sensitive and this bacteria will die. Okay, so ಗೊತ್ತಾಯ್ತು ಆನ್ಸರ್ ಏನಂತ ಅಂದ್ರೆ ಆಕ್ಚುಲ್ ಆಗಿ ಸತ್ತೋಗೋದಿಲ್ಲ, ಬಟ್ ಇಟ್ ವಿಲ್ ನಾಟ್ ಶೋ ರೆಸಿಸ್ಟೆನ್ಸ್ ಆಕ್ಟಿವಿಟಿ ತೋರಿಸೋದಿಲ್ಲ. ಸೊ ಹಂಗಾಗಿ ಇದು ಏನಂತ ಗೊತ್ತಾಗುತ್ತೆ, ದಿಸ್ ಈಸ್ RDNA ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಅದರಲ್ಲಿ ನಾವು ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮ್ ಹಾಕಿದೀವಿ, ಹಂಗಾಗಿ ಆಂಪಿಸಲಿನ್ ವರ್ಕ್ ಮಾಡ್ತಾ ಇಲ್ಲ. ಬಟ್ ಮುಂಚೆ ತರನೇ PST1 ಇದ್ದಿದ್ರೆ ಏನಾಗ್ತಾ ಇತ್ತು, ಇದು ರೆಸಿಸ್ಟೆಂಟ್ ಇರ್ತಾ ಇತ್ತು. ಗೊತ್ತಾಯ್ತಾ? ಸೊ ದಟ್ಸ್ ವೈ ಏನಂತ ಹೇಳ್ಬೋದು ನೀವು, ಇಟ್ ವಿಲ್ ನಾಟ್ ಬಿ ಏಬಲ್ ಟು ಕಾನ್ಫರ್ ಆಂಪಿಸಲಿನ್ ರೆಸಿಸ್ಟೆಂಟ್ ಟು ದ ಹೋಸ್ಟ್ ಸೆಲ್. ನಿಮಗೆ ಈಗ ಒಂದ್ ಸರಿ ಕೇಳಿದಾಗ ಅರ್ಥ ಆಗಿಲ್ಲ, ಕೆಲವೊಬ್ಬರಿಗೆ ಈ ಕಾನ್ಸೆಪ್ಟ್ ಬೇಗ ಅರ್ಥ ಆಗಲ್ಲ. ಮತ್ತೊಂದ್ಸರಿ ನಾನು ಹೇಳಿದನ್ನ ಇನ್ನೊಂದ್ಸರಿ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ಅರ್ಥ ಆಗುತ್ತೆ. ಓಕೆ, ಸೊ ಕರೆಕ್ಟ್ ಆನ್ಸರ್ ಫಾರ್ 8th question is A. Next, the transformed cells will have the ability to resist ampicillin as well as produce beta galactosidase ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ರೆಸಿಸ್ಟೆನ್ಸ್ ಕಳ್ಕೊಳ್ಳುತ್ತೆ. ನಾವು ಯಾವುದೇ ಜೀನ್ ಆ ಪ್ಲೇಸ್ ಅಲ್ಲಿ ಬೇರೆ ತೆಗೆದು ಹಾಕಿದೀವಿ ಅಂತ ಅಂದ್ರೆ ಅದು ರೆಸಿಸ್ಟೆಂಟ್ ಕಳ್ಕೊಳ್ಳುತ್ತೆ. ನೆಕ್ಸ್ಟ್, ಇಟ್ ವಿಲ್ ಲೀಡ್ ಟು ಲೈಸಿಸ್ ಆಫ್ ಹೋಸ್ಟ್ ಸೆಲ್. ಹೋಸ್ಟ್ ಸೆಲ್ ನ ಕಟ್ ಮಾಡುತ್ತೆ, ಲೈಸಿಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಅಲ್ಲ. ಇಟ್ ವಿಲ್ ಬಿ ಏಬಲ್ ಟು ಪ್ರೊಡ್ಯೂಸ್ ಅ ನಾವೆಲ್ ಪ್ರೋಟೀನ್ ವಿತ್ ಡ್ಯುಯಲ್ ಎಬಿಲಿಟಿ. ಎರಡೆರಡು ಎಬಿಲಿಟಿ ಇರುವಂತಹ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಆಗೋದಿಲ್ಲ. ಓಕೆ, ಸೊ ದ ರೈಟ್ ಆನ್ಸರ್ ಫಾರ್ 8th question is A. Next, in Hardy-Weinberg equation, the frequency of heterozygous individual is represented by. ನೋಡಿ ಇದರಲ್ಲಿ ಏನಾಗುತ್ತೆ, p square plus 2pq plus q square is equal to 1 ಆಗುತ್ತೆ. ಅಂದ್ರೆ ಇದು a plus b whole square ಫಾರ್ಮುಲಾ ತರ. ಸೊ a ಅನ್ನೋದು ಒಂದು ಕ್ಯಾರೆಕ್ಟರ್ ಇರುತ್ತೆ, b ಅನ್ನೋದು ಒಂದು ಕ್ಯಾರೆಕ್ಟರ್ ಇರುತ್ತೆ, ಲೈಕ್ p ಮತ್ತೆ q. ಸೊ ab ಅಂತ ಅಂದ್ರೆ ಏನಾಗುತ್ತೆ, ಹೆಟೆರೋಜೈಗಸ್ ಎರಡೂ ಕೂಡ. ಓಕೆ, ಸೊ ab ಅಂದ್ರೆ ಏನಾಯ್ತು ಇಲ್ಲಿ, ಹೆಟೆರೋಜೈಗಸ್ ಲೈಕ್ pq. ಸೊ ಕರೆಕ್ಟ್ ಆನ್ಸರ್ ಇಸ್ ವಾಟ್, 2pq. ಹೆಟೆರೋಜೈಗಸ್ ಕಂಡೀಷನ್ ಇರೋದು ಯಾವುದು, 2pq. ನೆಕ್ಸ್ಟ್, the use of vaccine and immunization program has enabled to completely eradicate a deadly disease like. ಯಾವುದನ್ನ ಎರಾಡಿಕೇಟ್ ಮಾಡಿದ್ದಾರೆ ಅಂತಂದ್ರೆ ಸ್ಮಾಲ್ ಪಾಕ್ಸ್. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ NCERT ಲೈನಿನ ಕ್ವೆಶನ್ ಇದು, ರೈಟ್. ನೆಕ್ಸ್ಟ್, ಪ್ರೈಮರಿ ಟ್ರೀಟ್ಮೆಂಟ್ ಆಫ್ ಸೀವೇಜ್ ಇನ್ವಾಲ್ವ್ಸ್. ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ, ಫಿಲ್ಟ್ರೇಷನ್ ಕೂಡ ಆಗುತ್ತೆ, ಸೆಡಿಮೆಂಟೇಷನ್ ಕೂಡ ಆಗುತ್ತೆ. ನಾಟ್ ಓನ್ಲಿ ಸೆಡಿಮೆಂಟೇಷನ್ ಆಗೋದಿಲ್ಲ, ಓನ್ಲಿ ಫಿಲ್ಟ್ರೇಷನ್ ಅಂತ ಆಗೋದಿಲ್ಲ, ಡೈಜೆಷನ್ ಪ್ರೋಸೆಸ್ ಇಲ್ಲಿ ಆಗೋದಿಲ್ಲ, ರೈಟ್. ಸೊ ಕರೆಕ್ಟ್ ಆನ್ಸರ್ ಇಸ್ ವಾಟ್, ಫಸ್ಟ್ ಏನು, ವಾಟರ್ ಅಲ್ಲಿ ಇರುವಂತ ಡೆಬ್ರಿಸ್ ನ ಏನ್ ಮಾಡ್ತಾರೆ, ಫಿಲ್ಟರ್ ಮಾಡ್ಬಿಟ್ಟು ಆಮೇಲೆ ಸೆಟಲ್ ಆಗಕ್ಕೆ ಬಿಡ್ತಾರೆ, ದಟ್ ಈಸ್ ಸೆಡಿಮೆಂಟೇಷನ್. ಸೊ ಕರೆಕ್ಟ್ ಆನ್ಸರ್ ಇಸ್ ಬಿ. ಇದ್ರ ಬಗ್ಗೆ ಸಪರೇಟ್ ಆಗಿ ನಾನು ಸೀವೇಜ್ ಟ್ರೀಟ್ಮೆಂಟ್ ಏನೋ ವಿಡಿಯೋ ಮಾಡಿದೀನಿ, ನೀವು ಬೇಕಿದ್ರೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸರಿ ಅದನ್ನ ನೋಡ್ಬೋದು. ಇನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಮಲ್ಟಿಪಲ್ ಕಾಪೀಸ್ ಆಫ್ ಜೀನ್ ಆರ್ ಸಿಂಥಸೈಸ್ಡ್ ಇನ್ ವಿಟ್ರೋ ಯೂಸಿಂಗ್ ಡ್ಯಾಶ್ ಸೆಟ್ ಆಫ್ ಪ್ರೈಮರ್. ಪ್ರೈಮರ್ಸ್ ಎಷ್ಟು ಬೇಕಾಗುತ್ತೆ ಅಂತಂದ್ರೆ ನೋಡಿ, 2 DNA ಸ್ಟ್ರಾಂಡ್ ಇದೆ, ಒಂದು 3' to 5' ಇರುತ್ತೆ, ಇನ್ನೊಂದು 5' to 3' ಇರುತ್ತೆ. ಓಕೆನಾ? ಸೊ ಎರಡೂ ಕಡೆನೂ ಏನಾಗುತ್ತೆ, ಇಲ್ಲಿ ರೆಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಲ್ಲೊಂದು ಪ್ರೈಮರ್ ಬೇಕಾಗುತ್ತೆ, ಇಲ್ಲೊಂದು ಪ್ರೈಮರ್ ಬೇಕಾಗುತ್ತೆ. ಪ್ರೈಮರ್ ಇದ್ರೇನೆ ಏನಾಗುತ್ತೆ, DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಏನ್ ಸ್ಟಾರ್ಟ್ ಮಾಡುತ್ತೆ, ರೆಪ್ಲಿಕೇಶನ್ ಪ್ರಾಸೆಸ್ ಸ್ಟಾರ್ಟ್ ಮಾಡುತ್ತೆ. ಸೊ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಎನ್ಸೈಮ್ ಇದೆ, ಇಟ್ ವಿಲ್ ಸ್ಟಾರ್ಟ್ ರೆಪ್ಲಿಕೇಟಿಂಗ್. ಇಲ್ಲೊಂದು ಹೊಸ DNA ಸ್ಟ್ರಾಂಡ್ ಬರುತ್ತೆ, ಇಲ್ಲೊಂದು ಹೊಸ DNA ಸ್ಟ್ರಾಂಡ್ ಬರುತ್ತೆ. ಸೊ ಹಂಗಾಗಿ ಒಂದು DNA ಇಂದ 2 DNA ಫಾರ್ಮೇಶನ್ ಆಗುತ್ತೆ. So that's why how many answer is 2. ಇದರಲ್ಲಿ ಫಸ್ಟ್ ಸೆಕೆಂಡ್ ಲೈನಿಗೆನೆ NCERT ಅಲ್ಲಿ ಕೊಟ್ಟಿದ್ದಾರೆ ಆನ್ಸರ್ 2 ಅಂತ. ಓಕೆ, ನೆಕ್ಸ್ಟ್, in the bacterium, if the bacterium does not have any insert, then the presence of chromogenic substrate gives. ನೋಡಿ, ಕ್ರೋಮೋಜೆನಿಕ್ ಸಬ್ಸ್ಟ್ರೇಟ್ ಅಂತ ಅಂದ್ರೆ ಯಾವುದು, ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮಿಗೆ ಹಾಕುವಂತ ಸಬ್ಸ್ಟ್ರೇಟ್. ಸಪೋಸ್ ಈಗ ಈ ಪ್ಲೇಸ್ ಅಲ್ಲಿ ನಾವು ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮ್ ಹಾಕಿದೀವಿ, ಇದಕ್ಕೆ ಒಂದು ಸಬ್ಸ್ಟ್ರೇಟ್ ಆಡ್ ಮಾಡ್ತಾರೆ. ಆ ಸಬ್ಸ್ಟ್ರೇಟ್ ಗೆ ಎಂತ ಕ್ಯಾರೆಕ್ಟರ್ ಇರುತ್ತೆ ಅಂತಂದ್ರೆ ಕಲರ್ ಪ್ರೊಡ್ಯೂಸ್ ಮಾಡುವಂತ ಕ್ಯಾರೆಕ್ಟರ್ ಇರುತ್ತೆ. ಸೊ ಹಂಗಾಗಿ ಬೀಟಾ ಗ್ಯಾಲಕ್ಟೋಸಿಡೇಸ್ ನಾರ್ಮಲ್ ಆಗಿ ಅದರ ಸಬ್ಸ್ಟ್ರೇಟ್ ಜೊತೆಗೆ ಇಂಟರಾಕ್ಟ್ ಆದಾಗ ಪ್ರೊಡ್ಯೂಸ್ ಮಾಡುವಂತ ಕಲರ್ ಯಾವುದು, ಬ್ಲೂ ಕಲರ್ ಕಾಲೋನೀಸ್. ಸೊ ದಟ್ಸ್ ವೈ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್, ಸಿ. ಏನು ಇನ್ಸರ್ಟ್ ಮಾಡಿಲ್ಲ ಇಲ್ಲಿ, ನಮಗೆ ಬೇಕಾಗುವಂತ ಜೀನ್ ನ ಬೀಟಾ ಗ್ಯಾಲಕ್ಟೋಸಿಡೇಸ್ ಬದಲಿಗೆ ಇನ್ಸರ್ಟ್ ಮಾಡಿಲ್ಲ ನಾವು ಯಾವ್ದು. ಸೊ ಹಂಗಾಗಿ ಯೂಶುವಲ್ ಆಗಿ ಬ್ಲೂ ಕಲರ್ ತೋರಿಸುತ್ತೆ. ನೆಕ್ಸ್ಟ್, the protein products of the following Bt toxin genes Cry1AC and Cry2AB are responsible for controlling ಯಾವುದು, ಕಾಟನ್ ಬಾಲ್ ವಾರ್ಮ್. ಓಕೆ, ಸೊ ಕಾರ್ನ್ ಬೋರರಿಗೂ ಕೂಡ ಒಂದು ಜೀನ್ ಇದೆ, ಯಾವುದು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ.
ವಾಟ್ ಈಸ್ ನಾಟ್ ಅ ಕಾಸ್ ಫಾರ್ ಲಾಸ್ ಆಫ್ ಬಯೋಡೈವರ್ಸಿಟಿ? ಡಿಸ್ಟ್ರಕ್ಷನ್ ಆಫ್ ಹ್ಯಾಬಿಟೇಟ್ ಹೌದು. 4 ಎವಿಲ್ ಕ್ವಾಡ್ರೇಟ್ ಇದೆ ಅಲ್ಲ ಅದು. ಇನ್ವಾಷನ್ ಆಫ್ ಏಲಿಯನ್ ಸ್ಪೀಶೀಸ್ ಕೂಡ ಹೌದು. ಕೀಪಿಂಗ್ ಅನಿಮಲ್ಸ್ ಇನ್ ಝೂಲಾಜಿಕಲ್ ಪಾರ್ಕ್ಸ್ ಅಲ್ಲ. ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಹೌದು. ಸೊ ವಾಟ್ ಇಸ್ ಕರೆಕ್ಟ್ ಆನ್ಸರ್? ಯಾವುದು ಅಲ್ಲ ಅಂತ ಕೇಳ್ತಾ ಇದ್ರೆ ದಟ್ ಈಸ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್ ಫಾರ್ 15th ಕ್ವೆಶನ್. ನೋಡಿ, ಎಲ್ಲಾ ಆಪ್ಷನ್ಸ್ ಕೂಡ ನೀವು ಅನಲೈಸ್ ಮಾಡಿ ಓದ್ಕೊಂಡ್ರೆ ಮಾತ್ರ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಲಿಕ್ಕೆ ಆಗತ್ತೆ. ಮ್ಯಾಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಟ್ಟಿದ್ರಲ್ಲ ಅದಷ್ಟೇ ಓದ್ಕೊಂಡ್ರೆ ನಾವು 70 ಸ್ಕೋರ್ ಮಾಡ್ತೀವಾ ಅಂತ ಹೇಳಿ ಪದೇ ಪದೇ ಕೇಳ್ತಿರಲ್ಲ, ಇದೇ ಆನ್ಸರ್ ನೋಡಿ. ದ ವೇ ಹೌ ಯು ಸಾಲ್ವ್ ಈಸ್ ಮ್ಯಾಟರ್ಸ್. ಓಕೆ, ನಾನು ಇವಾಗ ಹೇಳಿದ್ನಲ್ಲ, ಈಗ ಕ್ರೈ 1 AC, ಕ್ರೈ 2 AB ಗೆ ಬಾಲ್ ವರ್ಮ್ ಅಂತ. ಓಕೆ, ಅದೇ ತರ ಕಾರ್ನ್ ಬೋರರಿಗೆ ಯಾವ್ದು ಜೀನ್ ಅಂತ ಹೇಳಿ ನೀವು ತಿಳ್ಕೊಂಡಿದ್ದೀರಾ ಅಂತಂದ್ರೆ ನೆಕ್ಸ್ಟ್ ಆ ಕ್ವೆಶನ್ ಬರುತ್ತೆ, ಅವಾಗ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಹಾಗಾಗಿ ಪಾಸ್ ಮಾಡಿ ಯೋಚನೆ ಮಾಡಿ ಕಮೆಂಟ್ ಅಲ್ಲಿ ನೀವು ಆನ್ಸರ್ನ ತಿಳಿಸಿ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್. ಸಿಂಗಲ್ ಮೆಗಾಸ್ಪೋರಿಕ್ ಡೆವಲಪ್ಮೆಂಟ್ ಈಸ್ ಕಾಲ್ಡ್. ಒಂದು ಮೆಗಾಸ್ಪೋರ್, 4 ಮೆಗಾಸ್ಪೋರ್ ಡೆವಲಪ್ ಆಗಿರುತ್ತೆ, ಅದರಲ್ಲಿ 3 ಡಿಜನರೇಟ್ ಆಗುತ್ತೆ, ಒಂದು ಮಾತ್ರ ಉಳ್ಕೊಳ್ಳುತ್ತೆ. ಆ ಒಂದು ಮೆಗಾಸ್ಪೋರ್ ನೆಕ್ಸ್ಟ್ ಎಂಬ್ರಿಯೋ ಸಾಕಾಗಿ ಫಾರ್ಮೇಶನ್ ಆಗುತ್ತೆ. ಸೊ ಒಂದೇ ಇನ್ವಾಲ್ವ್ ಆಗ್ತಿರೋದ್ರಿಂದ ಅದಕ್ಕೆ ನಾವು ಏನಂತ ಕರಿತೀವಿ? ಮೋನೋಸ್ಪೋರಿಕ್. 16th ಈಸ್ ಆನ್ಸರ್. ದ ಸೆಕ್ರೇಷನ್ ಆಫ್ ಡ್ಯಾಶ್ ಗೋನಾಡೋಟ್ರೋಪಿನ್ ಇನ್ಕ್ರೀಸಸ್ ಗ್ರಾಜುವಲಿ ಡ್ಯೂರಿಂಗ್ ದ ಫಾಲಿಕ್ಯುಲರ್ ಫೇಸ್. ಯಾವುದು? LSH ಮತ್ತೆ LH and FSH. ದಟ್ ಈಸ್ 17th ಗೆ ಇದು. ನೆಕ್ಸ್ಟ್, ಕನ್ಫ್ಯೂಸ್ ಆಗಕ್ಕೆ ಇನ್ನೊಂದು ಕೊಟ್ಟಿದ್ದಾರೆ ಈಸ್ಟ್ರೋಜನ್ ಅಂತ, ಬಟ್ ಇದು ಆನ್ಸರ್ ಅಲ್ಲ. ಸೊ 5 ಕ್ವಶನ್ಸ್ ಗೆ 6 ಆಪ್ಷನ್ಸ್ ಇರ್ತದೆ. ಅನಲಾಗಸ್ ಸ್ಟ್ರಕ್ಚರ್ಸ್ ಆರ್ ಅ ರಿಸಲ್ಟ್ ಆಫ್ ಯಾವುದು? ಕನ್ವರ್ಜೆಂಟ್ ಎವಲ್ಯೂಷನ್. ಸೊ ಇದು 18th. ನೆಕ್ಸ್ಟ್, ರಾಕ್ಫೋರ್ಟ್ ಚೀಸ್ ಆರ್ ರೈಪನ್ಡ್ ಬೈ ಗ್ರೋವಿಂಗ್ ಅ ಸ್ಪೆಸಿಫಿಕ್ ಡ್ಯಾಶ್ ಆನ್ ದೆಮ್. ಯಾವುದು? ಪೆನಿಸಿಲಿಯಂ ರಾಕ್ಫೋರ್ಟಿ ಅನ್ನುವಂಥ ಒಂದು ಫಂಗೈನ. ಸೊ 19th ಇದು ಆನ್ಸರ್. Fungi is the answer. Organisms occupy a specific place in the food chain known as what? Trophic level. Spelling wrong. Trophic level. This is 20. Right? Next. Is sex education necessary in school? Why? Necessary ಇದೆನಾ? ಯಾಕೆ ಅಂತ ಕೇಳ್ತಾ ಇದ್ರೆ, ಸೊ 2-3 ಸೆಂಟೆನ್ಸ್ ಬರೆದು ನಿಮಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಏನಕ್ಕೆ ಅಂತಂದ್ರೆ, ಒಂದು, ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಗೊತ್ತಾಗುತ್ತೆ, ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬಗ್ಗೆ ಗೊತ್ತಾಗುತ್ತೆ, ಆಮೇಲೆ ಏನೇನು ಇಶ್ಯೂ ಇದೆ ಅಲ್ಲ related to sex, that will also they'll get to know about all these information. Okay, so hanಗಾಗಿ ನೀವು ಒಂದು 2 ಸೆಂಟೆನ್ಸ್ ಈ ರೀತಿ ಬರೆದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಲೀಸ್ಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಐಡಿಯಲ್ ಕಾಂಟ್ರಸೆಪ್ಟಿವ್. ಇದು ನಾನು ಇವಾಗ 5 ಕ್ವಶನ್ ಪೇಪರ್ ಮಾಡಿಸಿದ್ದೀನಲ್ವಾ, ಅದರಲ್ಲಿ ಒಂದು 3 ಕ್ವಶನ್ ಪೇಪರ್ಸ್ ಅಲ್ಲಿ ಆದ್ರೂ ಈ ಕ್ವಶನ್ ರಿಪೀಟ್ ಆಗಿದೆ. ಓಕೆ, ಸೊ ಮಾರ್ಕ್ ದಿಸ್ ಆಸ್ ಇಂಪಾರ್ಟೆಂಟ್. ಐಡಿಯಲ್ ಕಾಂಟ್ರಸೆಪ್ಟಿವ್, ಒಂದು ಕಾಂಟ್ರಸೆಪ್ಟಿವ್ ಅನ್ಸ್ಕೋಬೇಕು ಅಂದ್ರೆ ಏನೇನು ಕ್ಯಾರೆಕ್ಟರ್ಸ್ ಇರಬೇಕು ಅಂತ NCERT ಅಲ್ಲಿ ಇದೆ, ಅದನ್ನ ನೀವು ಆನ್ಸರ್ ಬರೀತೀರಾ. ಎಕ್ಸ್ಪ್ಲೇನ್ ಇನ್ ಬ್ರೀಫ್ ಫಿಮೇಲ್ ಹೆಟೆರೋಗಾಮಿಟಿ. ಇದನ್ನು ಕೂಡ 2 ಪೇಪರ್ ಅಲ್ಲಿ ರಿಪೀಟ್ ಆಗಿದೆ. ಫಿಮೇಲ್ ಹೆಟೆರೋಗಾಮಿಟಿ ಬಗ್ಗೆ ಹೇಳಿ ಅಂತ ಅಂದ್ರೆ ಏನು? ZWZZ ಇಲ್ಲಿ ಹಾಕಿದ್ದೀನಿ. ZWZZ. ZW ಅಂತ ಅಂದ್ರೆ ಫಿಮೇಲ್ ಬರ್ಡ್ಸ್ ಅಲ್ಲಿ ಇರುತ್ತೆ, Z ಅಂತ ಅಂದ್ರೆ ಮೇಲ್ ಬರ್ಡ್ಸ್ ಇರುತ್ತೆ. ಯೂಶಲಿ ಉಲ್ಟಾ ಆಗುತ್ತೆ, ಹ್ಯೂಮನ್ಸ್ ಕಂಪೇರ್ ಮಾಡ್ತೀವಿ. ಹ್ಯೂಮನ್ಸ್ ಅಲ್ಲಿ XY is male, XX is female. ಓಕೆ, ನೆಕ್ಸ್ಟ್ ಕ್ವೆಶನ್. ಇದೇನ್ ಕೊಟ್ಟಿದ್ದಾರೆ ನೋಡಿ, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಇಂದ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಮೆನ್ಷನ್ ದ ರೋಲ್ ಆಫ್ ಪ್ರೊಮೋಟರ್. ಪ್ರೊಮೋಟರ್ ನ ಕೆಲಸ ಹೇಳಪ್ಪ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರೊಮೋಟರ್ ಕೆಲಸ ಏನು ಅಂತಂದ್ರೆ, RNA ಪಾಲಿಮರೇಸ್ ಎನ್ಸೈಮ್ ಇದೆಯಲ್ಲ, ಅದು ಕರೆಕ್ಟ್ ಆಗಿ ಇಲ್ಲಿ ಬಂದು ಲೊಕೇಟ್ ಆದ್ರೆ ಮಾತ್ರ ಏನಾಗುತ್ತೆ? ಟ್ರಾನ್ಸ್ಕ್ರಿಪ್ಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಕಂಟ್ರೋಲ್ ದ ಬೈಂಡಿಂಗ್ ಆಫ್ RNA ಪಾಲಿಮರೇಸ್ ಟು DNA. ಸೊ RNA ಪಾಲಿಮರೇಸ್ ಸುಮ್ಮನೆ ಬರ್ತಾ ಇರುತ್ತೆ, ಪ್ರೊಮೋಟರ್ ಬಂದಿದ ತಕ್ಷಣ ಅಲ್ಲಿ ಬೈಂಡ್ ಆಗಬೇಕು. ಸೊ ಈ ಕೆಲಸ ಇದನ್ನ ಕಂಟ್ರೋಲ್ ಮಾಡ್ತಿರೋದು ಯಾವುದು? ಪ್ರೊಮೋಟರ್ ಜೀನ್. ನೆಕ್ಸ್ಟ್, ವಾಟ್ ಡಸ್ ದ ಟರ್ಮಿನೇಟರ್ ಡಿಫೈನ್? ಟರ್ಮಿನೇಟರ್ ನ ಕೆಲಸ ಏನು? ಅದೇನ್ ಡಿಫೈನ್ ಮಾಡುತ್ತೆ ಅಂತಂದ್ರೆ, ಟರ್ಮಿನೇಟರ್ ಸೀಕ್ವೆನ್ಸ್ ವಿಲ್ ಸ್ಟಾಪ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ರೈಟ್? ಸೊ ಅದನ್ನ ನೀವು ಇಲ್ಲಿ ಬರೀತೀರಾ. ಡೀಟೇಲ್ ವಿಡಿಯೋ ಆನ್ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್. ಬಹಳ ಡೀಟೇಲ್ ಆಗಿ ಫಾರ್ ನೀಟ್ ಅಂಡ್ KCET ನಿಮಗೆ ಕ್ವಶನ್ ಸಾಲ್ವ್ ಮಾಡಬೇಕು ಅಂದ್ರೆ ಆ ತರ ಡೀಟೇಲ್ ಎಕ್ಸ್ಪ್ಲನೇಷನ್, ಎಸ್ಪೆಷಲಿ ಜೆನೆಟಿಕ್ಸ್ ಇನ್ ಎಕ್ಸ್ಪ್ಲನೇಷನ್ ನೀವು ಕರೆಕ್ಟ್ ಆಗಿ ಎಕ್ಸ್ಪ್ಲನೇಷನ್ ಕಲ್ತ್ರೆ ಮಾತ್ರ ಎಲ್ಲಾ ತರ ಆನ್ಸರ್ಸ್ ನ ಮಾಡ್ಲಿಕ್ಕೆ ಆಗುತ್ತೆ. ಸೊ ಆ ವಿಡಿಯೋ ನೋಡಿ, ಎಕ್ಸಾಮ್ಸ್ ಆದ್ಮೇಲೆ ಮತ್ತೆ ಗ್ಯಾಪ್ ಇರುತ್ತೆ ಅಲ್ವಾ, ಅವಾಗ ಆ ವಿಡಿಯೋ ನೋಡಿ ನಿಮ್ಮ ಮಾರ್ಕ್ಸ್ ನ ಎನ್ಹಾನ್ಸ್ ಮಾಡ್ಕೊಳ್ಳಿ. ರೈಟ್? ನೆಕ್ಸ್ಟ್, ನೇಮ್ ದ ಫಿಶ್ ಕಾಟ್ ಇನ್ ಸೌತ್ ಆಫ್ರಿಕಾ ಇನ್ 1938 ವಿಚ್ ವಾಸ್ ಥಾಟ್ ಟು ಬಿ ಎಕ್ಸ್ಟಿಂಕ್ಟ್. ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 2 ಪೇಪರ್ ಅಲ್ಲಿ ರಿಪೀಟ್ ಆಗಿದೆ. ಓಕೆ, ಸೊ ದಟ್ ಈಸ್ ಲಾಕ್ಫಿನ್, ಏನಂತ ಕರಿತೀವಿ ನಾವು? ಸಿಲೋಕ್ಯಾಂತ್. ನೆಕ್ಸ್ಟ್, ನೇಮ್ ಎನಿ 1 mammal that live only in water. ಯಾವ್ದಾದ್ರು 1 ಬರೀರಿ, ನಾನು ಇಲ್ಲಿ ಕೊಟ್ಟಿದ್ದೀನಿ. ವೋಲ್ಸ್, ಡಾಲ್ಫಿನ್ಸ್, ಸೀಲ್ಸ್ ಮತ್ತೆ ಸೀಕೌ. ಎವಲ್ಯೂಷನ್ ಲೆಸನ್ ಇನ ಕ್ವೆಶ್ಚನ್ ಇದು. ದ ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಫಂಗೈ ಇಸ್ ಬೆನಿಫಿಷಿಯಲ್ ಟು ದ ಪ್ಲಾಂಟ್. ಇದನ್ನು ಕೂಡ 2 ಪೇಪರ್ಸ್ ಅಲ್ಲಿ ರಿಪೀಟ್ ಆಗಿದೆ. ಜಸ್ಟಿಫೈ ಎನಿ ಟೂ ವ್ಯಾಲಿಡ್ ಪಾಯಿಂಟ್ಸ್. ಸೊ ಯಾವ ರೀತಿ ಫಂಗೈ ಮತ್ತೆ ಪ್ಲಾಂಟ್ ನ ಸಿಂಬಯೋಟಿಕ್ ಅಸೋಸಿಯೇಷನ್ ಇದೆ ಅಂತ ಹೇಳಿ ಆನ್ಸರ್ ಬರೀತೀರಾ. ಒಂದು, ಫಾಸ್ಫರಸ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಸಾಯಿಲ್ ಇಂದ ಪ್ಲಾಂಟಿಗೆ ಕೊಡುತ್ತೆ.
ಇನ್ನೊಂದು ರೂಟ್ ಬೋರ್ನ್ ಡಿಸೀಸ್ ಪ್ಯಾಥೋಜನ್ಸ್ ಬರ್ದೇ ಇರೋ ತರ ಫಂಗೈ ನೋಡ್ಕೊಳ್ಳುತ್ತೆ. ಮತ್ತೆ ಸಲಿನಿಟಿ ಡ್ರಾಟ್ಗೂ ಕೂಡ ಏನಾಗುತ್ತೆ ಟಾಲರೆನ್ಸ್ ಕ್ರಿಯೇಟ್ ಮಾಡಿ ಕೊಡುತ್ತೆ ಪ್ಲಾಂಟಿಗೆ. ನೆಕ್ಸ್ಟ್ 27 chain A and chain B were prepared separately to produce human insulin. Name the company that manufactured it. ಯಾವ ಕಂಪನಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಅಂತಂದ್ರೆ ಎಲಿ ಲಿಲಿ ಕಂಪನಿ. ಓಕೆ, ರೈಟ್ ದ ರೋಲ್ ಆಫ್ ಇನ್ಸುಲಿನ್ ಇನ್ ಹ್ಯೂಮನ್ಸ್. ಇನ್ಸುಲಿನಿನ ಕೆಲಸ ಏನು ಅಂತ ಕೇಳ್ತಾರೆ ಹ್ಯೂಮನ್ ಬಾಡಿಯಲ್ಲಿ. ದಟ್ ಈಸ್ ಇಟ್ ಕಂಟ್ರೋಲ್ ದ ಬ್ಲಡ್ ಶುಗರ್ ಲೆವೆಲ್ ಅಂತ ಬರೀತೀರಾ. ಓಕೆ, ಸೊ ಇದಕ್ಕೆ ಇಲ್ಲಿ 2 ಮಾರ್ಕ್ಸ್ ಸಿಗುತ್ತೆ. ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್ ಸ್ಪ್ಲಿಟ್ ಮಾಡಿದ್ರೆ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ನೋಡಿ. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೆಚೂರ್ ಎಂಬ್ರಿಯೋ ಸ್ಯಾಕ್. ಮೆಚೂರ್ ಎಂಬ್ರಿಯೋ ಸಾಕಿನ ಡಯಾಗ್ರಾಮ್ ಬರ್ದು 6 ಲೇಬಲಿಂಗ್ ಮಾಡ್ತೀರಾ. ಓಕೆ, ದಿಸ್ ಇಸ್ ಆಲ್ಸೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂಡ್ ರಿಪೀಟೆಡ್ ಕ್ವಶನ್. ಮೆನ್ಷನ್ 3 ಲೇಯರ್ಸ್ ಆಫ್ ಯುಟರಿನ್ ವಾಲ್. ಯುಟರಿನ್ ವಾಲ್ ನ ಯಾವ್ದಾದ್ರು 3 ಲೇಯರ್ಸ್ ಇದೆ, ಎಂಡೋಮೆಟ್ರಿಯಂ, ಮಯೋಮೆಟ್ರಿಯಂ ಮತ್ತೆ ಪೆರಿಮೆಟ್ರಿಯಂ. ಈಸಿಯಾಗಿ 3 ಮಾರ್ಕ್ಸ್ ಯು ವಿಲ್ ಗೆಟ್. ನೆಕ್ಸ್ಟ್, ಪ್ರಿಡೇಟರ್ಸ್ ವಿಲ್ ಸ್ಪಾಟ್ ಅ ಮಾತ್ ಅಗೇನ್ಸ್ಟ್ ಅ ಕಾಂಟ್ರಾಸ್ಟಿಂಗ್ ಬ್ಯಾಕ್ ಗ್ರೌಂಡ್. ಕಮೆಂಟ್. ಎವಲ್ಯೂಷನ್ ಲೆಸನ್ ಇಂದ ಬಂದಿರುವಂತಹ ಕ್ವಶನ್ ಇದು. ಪ್ರಿಡೇಟರ್ಸ್ ಇದೆ ಅಲ್ಲ, ಕಾಂಟ್ರಾಸ್ಟಿಂಗ್ ಬ್ಯಾಕ್ ಗ್ರೌಂಡ್ ಇದ್ರೆ, ಸಪೋಸ್ ಈಗ ಮಾತಿನ ಕಲರ್ ವೈಟ್ ಇದೆ. ಓಕೆ, ಸೊ ಟ್ರೀನ ಟ್ರಂಕ್ ಅಂದ್ರೆ ಟ್ರೀನ ಸ್ಟೆಮ್, ಯೂಶಲಿ ಟ್ರಂಕ್ ಅಂತ ಕರಿತೀವಿ. ಅದನ್ನು ಕೂಡ ಯಾವ ಕಲರ್ ಇರಬೇಕು, ವೈಟ್ ಕಲರೇ ಇರಬೇಕು. ಮುಂಚೆ ಹಂಗೆ ಇರ್ತಾ ಇತ್ತು. ಬಟ್ ಯಾವಾಗ ಇಂಡಸ್ಟ್ರೀಸ್ ಅಲ್ಲಿ ಡೆವಲಪ್ ಆಯ್ತು, ಇಂಡಸ್ಟ್ರಿಯಿಂದ ಬರುವಂತಹ ಬೂದಿ ಎಲ್ಲ ಏನಾಯ್ತು, ಮರಕ್ಕೆ ಅಂಟ್ಕೊಂತು. ಸೊ ಮರ ಏನಾಗ್ಬಿಟ್ಟಿದೆ, ಬ್ಲಾಕ್ ಆಗಿ ಕನ್ವರ್ಟ್ ಆಗಿದೆ. ಹಂಗಾಗಿ ಅದ್ರ ಮೇಲೆ ಇರುವಂತಹ ಚಿಟ್ಟೆ ತರ ಇರುತ್ತಲ್ಲ ಮಾತ್, ಅದನ್ನು ಕೂಡ ಅದು ವೈಟ್ ಕಲರೇ ಇತ್ತು. ಸೊ ವೈಟ್ ಬ್ಯಾಕ್ ಗ್ರೌಂಡ್ ಮೇಲೆ ವೈಟ್ ಚಿಟ್ಟ ಕುತ್ಕೊಂಡಿದೆ. ಸೊ ಹಂಗಾಗಿ ಆ ಚಿಟ್ಟೆನ ತಿನ್ನುವಂತ ಬೇರೆ ಆರ್ಗಾನಿಸಮ್ಸ್ ಯಾವ್ದಿದೆ ಅದಕ್ಕೆ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ ಅಲ್ಲಿ ಚಿಟ್ಟೆ ಇದೆ ಅಂತ. ಮುಂಚೆ ಏನ್ ಮಾಡ್ತಾ ಇತ್ತು, ಸೇಮ್ ಕಲರ್ ಇದೆ ಅಂತ ಹೇಳಿ ತಪ್ಪಿಸ್ಕೊಂತಾ ಇತ್ತು. ಸೊ ಹಂಗಾಗಿ ಬರ್ತಾ ಬರ್ತಾ ಅದರ ಸ್ಪೀಶೀಸ್ ಲೆವೆಲ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ದಟ್ ಈಸ್ ಇಂಡಸ್ಟ್ರಿಯಲ್ ಮೆಲಾನಿಸಮ್. ಅದ್ರ ಬಗ್ಗೆ ನೀವು ಇಲ್ಲಿ ಒಂದು 3 ಪಾಯಿಂಟ್ಸ್ ನ ಮೆನ್ಷನ್ ಮಾಡ್ತೀರಾ. ಜೀನ್ಸ್ ಹ್ಯಾವ್ ಬೀನ್ ಆಲ್ಟರ್ಡ್ ಬೈ ಮ್ಯಾನಿಪ್ಯುಲೇಷನ್ ಇನ್ ಆರ್ಗಾನಿಸಮ್ಸ್. ಇಟ್ ಹ್ಯಾಸ್ ಬೀನ್ ಯೂಸ್ಫುಲ್ ಇನ್ ಮೆನಿ ವೇಸ್. ಸಬ್ಸ್ಟಾನ್ಶಿಯೇಟ್. ನೋಡಿ, ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಯೂಶಲಿ ಪ್ಲಾಂಟ್ಸ್ ಬಗ್ಗೆ ಎಲ್ಲ ಕ್ವಶನ್ ಪೇಪರ್ ಅಲ್ಲಿ ಕೇಳ್ತಾರೆ. ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಯಾವ್ಯಾವ ರೀತಿ ಯೂಸ್ ಆಗುತ್ತೆ ಅಂತ. ಬಟ್ ಇಲ್ಲಿ ಆರ್ಗಾನಿಸಮ್ಸ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ರೈಟ್. ಸೊ ನೀವು ಎಲ್ಲದನ್ನು ಬರೀತೀರಾ, ಯಾವ್ಯಾವ ರೀತಿ ಎಲ್ಲಾ ತರದ ಆರ್ಗಾನಿಸಮ್ಸ್ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಹೆಲ್ಪ್ ಆಗ್ತಾ ಇದೆ. ಪ್ಲಾಂಟ್ಸ್ ಅಂತೂ ಗೊತ್ತಿದೆ, ಇನ್ಸೆಕ್ಟ್ ಮತ್ತೆ ಪೆಸ್ಟ್ ರೆಸಿಸ್ಟೆಂಟ್ ಆಗಿ ಯೂಸ್ ಮಾಡ್ಲಿಕ್ಕೆ ನಾವು ಯಾವ್ದು ಯೂಸ್ ಮಾಡ್ತೀವಿ, ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್ಸ್ ಯೂಸ್ ಮಾಡ್ತೀವಿ. ಜೊತೆಗೆ ಇನ್ ಯಾವ್ಯಾವ ಫೀಲ್ಡ್ ಅಲ್ಲಿ ಅಂತ ಅಂದ್ರೆ ಮೆಡಿಸಿನ್, ದಟ್ ಈಸ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಯಾವ್ದಕ್ಕೆ ಅಂತಂದ್ರೆ ನೀವು ಎಕ್ಸಾಂಪಲ್ ಯಾವ್ದು ಬರಿಬಹುದು ಇಲ್ಲಿ, ದಟ್ ಈಸ್ ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್ ಎಕ್ಸಾಂಪಲ್ ಬರಿಬಹುದು. ಜೊತೆಗೆ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಮೆಥಡ್, ಡಿಸೀಸ್ ನ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಮತ್ತೆ ರಿಸರ್ಚ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಆ ರೀತಿ ಬೇರೆ ಬೇರೆ ಎಲ್ಲಾ ಫೀಲ್ಡ್ ಅಲ್ಲಿನೂ ಕೂಡ ಫಂಗೈ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಇದೆಲ್ಲದನ್ನು ತಗೊಂಡು ನಾವು RNA ಟೆಕ್ನಾಲಜಿಯಿಂದ ಏನ್ ಮಾಡ್ತಾ ಇದೀವಿ, ಯೂಸ್ ತಗೊಂತಾ ಇದೀವಿ ಅಂತ ಬರೀತೀರಾ. ಇಲುಸ್ಟ್ರೇಟ್ ಜೀನ್ ಥೆರಪಿ ಯೂಸಿಂಗ್ ಎಕ್ಸಾಂಪಲ್ ಆಫ್ ಅಡಿನೋಸಿನ್ ಡಿಅಮೈನೇಸ್. ADA ಡೆಫಿಷಿಯನ್ಸಿ ಬಗ್ಗೆ ನೀವು ಇಲ್ಲಿ ಬರೀಬೇಕು. ರೈಟ್. ಸೊ ADA ಡೆಫಿಷಿಯನ್ಸಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್. Next, how do you graphically represent the pyramid of number in grassland ecosystem? It is also most expected. Ecosystem ಅಲ್ಲಿ pyramid of number, mass, energy ಬಗ್ಗೆ ಕ್ವೆಶ್ಚನ್ ಕೇಳ್ತಾರೆ. ಸೊ ಇಲ್ಲಿ pyramid of number ಕೇಳ್ತಾ ಇದ್ದಾರೆ. ಬರೀ pyramid ಬರ್ದ್ ಕೂತ್ಕೊಂಡ್ರೆ ಅಲ್ಲ, ಅದರ ಪಕ್ಕ ಕರೆಕ್ಟ್ ಆಗಿ ಟ್ರೋಫಿಕ್ ಲೆವೆಲ್ಸ್ ಮೆನ್ಷನ್ ಮಾಡಬೇಕು, ನಂಬರ್ಸ್ ಕೂಡ ಮೆನ್ಷನ್ ಮಾಡಬೇಕು. ರೈಟ್. ನೆಕ್ಸ್ಟ್, ಬಯೋಡೈವರ್ಸಿಟಿ ಇಂದ ಕೇಳಿರೋ ಕ್ವೆಶ್ಚನ್. ನೇಚರ್ಸ್ ಬಯೋಲಜಿಕಲ್ ಲೈಬ್ರರಿ ಇಸ್ ಬರ್ನಿಂಗ್. ಜಸ್ಟಿಫೈ. ನೇಚರಿನ ಲೈಬ್ರರಿ, ಬಯೋಲಜಿಕಲ್ ಲೈಬ್ರರಿ ಸುಟ್ಟು ಹೋಗ್ತಾ ಇದೆ, ಏನಿದು ಅಂತ ಕೇಳ್ತಾ ಇದ್ದಾರೆ. ಏನಕ್ಕೆ ಇದು NCERT ಅಲ್ಲಿ ಲೈನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಎಷ್ಟೊಂದು ಸ್ಪೀಶೀಸ್ ಇದೆ ಅಂತಂದ್ರೆ ಕೆಲವೊಂದು ನಾವು ನೇಮ್ ಮಾಡಿದೀವಿ, ಇನ್ನೂ ಬಹಳಷ್ಟು ಸ್ಪೀಶೀಸ್ ಗೆ ನಾವು ಅದು ಕಂಡಿಡ್ದು ಅದಕ್ಕೆ ನೇಮ್ ಕೂಡ ಕೊಡಕ್ಕಾಗಿಲ್ಲ. ನಾವು ಕಂಡಿಡ್ದು ಅದನ್ನ ನೇಮ್ ಕೊಟ್ಟು ನಮ್ಮ ಬುಕ್ ಅಲ್ಲಿ ರೆಕಾರ್ಡ್ ಮಾಡೋಷ್ಟೊತ್ತಿಗೆ ಎಷ್ಟೊಂದು ಸ್ಪೀಶೀಸ್ ಎಕ್ಸ್ಟಿಂಕ್ಟ್ ಆಗೋಗಿರುತ್ತೆ. ಅಂದ್ರೆ ನಮ್ಮ ಹ್ಯೂಮನ್ ಆಕ್ಟಿವಿಟೀಸ್ ಇಂದ ಆಲ್ಮೋಸ್ಟ್ ಬಹಳ ಸ್ಪೀಶೀಸ್ ಏನಾಗಿದೆ, ಎಕ್ಸ್ಟಿಂಕ್ಟ್ ಆಗಿದೆ, ಎಕ್ಸ್ಟಿಂಕ್ಟ್ ಆಗ್ತಾನೆ ಇದೆ. ನಾವು ರೆಕಾರ್ಡ್ ಮಾಡೋಷ್ಟೊತ್ತಿಗೆ ಅದೆಲ್ಲ ಏನಾಗ್ಬಿಡುತ್ತೆ, ಎಕ್ಸ್ಟಿಂಕ್ಟ್ ಆಗ್ಬಿಡುತ್ತೆ ಅಂತ ಹೇಳಲಿಕ್ಕೆ ಈ ಲೈನ್ ನ ಅಲ್ಲಿ ಕೊಟ್ಟಿದ್ರು NCERT ಅಲ್ಲಿ. ನೆಕ್ಸ್ಟ್, ಮೆನ್ಷನ್ ಒನ್ ರೀಸನ್ ವೈ ಟ್ರೋಪಿಕ್ಸ್ ಶೋ ಗ್ರೇಟೆಸ್ಟ್ ಲೆವೆಲ್ ಆಫ್ ಸ್ಪೀಶೀಸ್ ರಿಚ್ನೆಸ್. ಯಾಕೆ ಈ ಗ್ಲೋಬಲಿ ಟ್ರಾಪಿಕಲ್ ರೀಜನ್ ಅಲ್ಲಿನೇ ಯಾಕೆ ಜಾಸ್ತಿ ಸ್ಪೀಶೀಸ್ ಇರುತ್ತೆ ಅಂದ್ರೆ, ಈಕ್ವೇಟರಿನ ಈ ಸೈಡ್, ಈಕ್ವೇಟರಿನ ಮೇಲ್ಗಡೆ ಮತ್ತೆ ಕೆಳಗಡೆ. ಸೊ ಇದಿಷ್ಟು ರೀಜನ್ ಅಲ್ಲಿನೇ ಯಾಕೆ ನಮಗೆ ಜಾಸ್ತಿ ಡೈವರ್ಸಿಟಿ ಆಫ್ ಸ್ಪೀಶೀಸ್ ಕಾಣಿಸುತ್ತೆ ಅಂತ ಕೇಳ್ತಾರೆ. ಯಾಕೆ ಅಂತಂದ್ರೆ, ಸೊ ಈ ರೀಜನ್ ಅಲ್ಲಿನೇ ಏನಾಗುತ್ತೆ ಅಂದ್ರೆ ಸನ್ ರೇಸ್ ಕರೆಕ್ಟ್ ಆಗಿ ಬೀಳುತ್ತೆ. ಓಕೆ, ಸೊ ಹಂಗಾಗಿ ಇಲ್ಲಿ ಬೇರೆ ಬೇರೆ ತರ ಲ್ಯಾಟಿಟ್ಯೂಡ್, ಓಕೆ, ದಟ್ ಈಸ್ ಲ್ಯಾಟಿಟ್ಯೂಡ್ ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಸೊ ಇದರಿಂದನೇ ಏನಾಗುತ್ತೆ ಇಲ್ಲಿ ಈ ತರ ಲ್ಯಾಟಿಟ್ಯೂಡ್ ಇರೋದ್ರಿಂದಾನೇ ಸನ್ ರೇಸ್ ಏನಾಗುತ್ತೆ, ಇನ್ಕ್ಲೈನ್ ಆಗ್ಬಿಟ್ಟು ಕರೆಕ್ಟ್ ಆಗಿ ಅಲ್ಲಿ ಬೀಳುತ್ತೆ. ಹಂಗಾಗಿ
ಇಲ್ಲಿ ಎಲ್ಲ ತರಹದ ಬೇರೆ ಬೇರೆ ಸ್ಪೀಶೀಸ್ ನ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಅದೇ ಬರ್ತಾ ಬರ್ತಾ ಪೋಲ್ ಕಡೆ ಹೋದಾಗ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಅದನ್ನ ಇಲ್ಲಿ ನೀವು ಆನ್ಸರ್ ಅಲ್ಲಿ ಮೆನ್ಷನ್ ಮಾಡ್ತೀರಾ. ದಟ್ ಈಸ್ ಫಾರ್ 34th ಕ್ವೆಶ್ಚನ್. ನೆಕ್ಸ್ಟ್, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್, 5 marks in a question. View of male reproductive system. Male, female reproductive system, male reproductive system, mammary gland, human sperm in a diagram. 5 marks ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಕ್ವೆಶನ್ ಪೇಪರ್ ನಾನು ಇವಾಗ ಸಾಲ್ವ್ ಮಾಡಿಸಿದ್ನಲ್ಲ, ಎಲ್ಲದರಲ್ಲೂ ಕೂಡ ಇದೇ ಕ್ವೆಶನ್ಸ್, ಇದಿಷ್ಟು ನಾನು 4 ಡಯಾಗ್ರಾಮ್ ಹೇಳಿದ್ನಲ್ಲ, ಇಷ್ಟರಲ್ಲೇನೆ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್, ಡಿಫೈನ್ ಪ್ಲಿಯೋಟ್ರೋಪಿ. ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ಲ, ನೀವು ಕಲ್ತ್ಕೊಂಡು ಹೋಗ್ಲೇಬೇಕು. ಡಿಫೈನ್ ಪ್ಲಿಯೋಟ್ರೋಪಿ, ಗಿವ್ ಎಕ್ಸಾಂಪಲ್. ಪ್ಲಿಯೋಟ್ರೋಪಿ ಅಂತ ಅಂದ್ರೆ ಏನು? ಒಂದು ಜೀನು ಒಂದಕ್ಕಿಂತ ಜಾಸ್ತಿ ಫಿನೋಟಿಪಿಕಲ್ ಎಫೆಕ್ಟ್ ತೋರಿಸುತ್ತೆ, ಹಾಗಾಗಿ ಅದನ್ನ ಪ್ಲಿಯೋಟ್ರೋಪಿಸಮ್ ಅಥವಾ ಪ್ಲಿಯೋಟ್ರೋಪಿ ಅಂತ ಕರಿತೀವಿ. ಎಕ್ಸಾಂಪಲ್ ಫಿನೈಲ್ ಕೀಟೋನ್ಯೂರಿಯಾ ಹೇಳ್ತೀರಾ. ನೆಕ್ಸ್ಟ್, ರಿಲೀಸ್ ದ ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್. ನೋಡಿ, 3 ಕ್ರೋಮೋಸೋಮಲ್ ಡಿಸಾರ್ಡರ್ ಇದೆ: ಡೌನ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಇದೆಲ್ಲದರ ಸಿಂಪ್ಟಮ್, ಕ್ಯಾರಿಯೋಟೈಪ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ವೆಶನ್ ಬಂದೇ ಬರುತ್ತೆ. ರೈಟ್. ನೆಕ್ಸ್ಟ್, ಹೌ ಡಿಡ್ ಗ್ರಿಫಿತ್ ಪ್ರೂವ್ ಅಬೌಟ್ ದ ಮಿರಾಕಲಸ್ ಟ್ರಾನ್ಸ್ಫಾರ್ಮೇಶನ್ ಇನ್ ಬ್ಯಾಕ್ಟೀರಿಯಾ? ಸೊ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಇಲ್ಲಿ ನೀವು ಬರೀಬೇಕಾಗುತ್ತೆ. ಅವರು ಏನು ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಹೇಳಿದ್ರು, ಬಟ್ ಕೊನೆಗೆ ಯಾವ್ದು ಜೆನೆಟಿಕ್ ಮೆಟೀರಿಯಲ್ ಅಂತ ಕಂಡಿಡಕ್ ಆಗ್ಲಿಲ್ಲ ಪಾಪ ಅವರಿಗೆ. ನೆಕ್ಸ್ಟ್, ಅವೆರಿ ಮೆಕ್ಕಾರ್ಟಿ ಬಂದ್ಬಿಟ್ಟು ಕಂಡಿಡಿತಾರೆ ಯಾವ್ದು ಜೆನೆಟಿಕ್ ಮೆಟೀರಿಯಲ್, ಪ್ರೋಟೀನಾ DNA ಅಂತ. ಓಕೆ, ಆವಾಗೂ ಸಮಾಧಾನ ಆಗಲ್ಲ. ಮತ್ತೆ ನೆಕ್ಸ್ಟ್, ಹರ್ಷಿ ಅಂಡ್ ಚೇಸ್ ಬಂದ್ಬಿಟ್ಟು ಫೈನಲ್ ಆಗಿ ಹೇಳ್ತಾರೆ DNA ಇಸ್ ಜೆನೆಟಿಕ್ ಮೆಟೀರಿಯಲ್ ಅಂತ. ಓಕೆ, ಸೊ ಇಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಬಗ್ಗೆ ಬರೀತೀರ. ಮೈಸ್ ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಇದು ಏನಿದೆ ಅಲ್ಲ, ಅದು ಇಂಜೆಕ್ಟ್ ಮಾಡ್ತಾರೆ ಮೈಸಿಗೆ. ಅವಾಗ ಫಸ್ಟ್ ಏನಾಗುತ್ತೆ, ಆರ್ ಸ್ಟ್ರೈನ್ ಇಂದು ಲೈವ್, ಎಸ್ ಸ್ಟ್ರೈನ್ ಡೆತ್, ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಮತ್ತೆ ಆರ್ ಸ್ಟ್ರೈನ್. ಸೊ ಅದೇನು ಸ್ಟೆಪ್ಸ್ ಇದೆ ಅಲ್ಲ, ಅದನ್ನ ನೀವು ಇಲ್ಲಿ ಬರ್ತು ಎಕ್ಸ್ಪ್ಲೇನ್ ಮಾಡ್ತೀರಾ. ದಟ್ ಇಸ್ ಫಾರ್ 5 marks. ನೆಕ್ಸ್ಟ್, ಲೀಸ್ಟ್ ಸೆಲಿಯಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್. ಒಂದೇ ಲೆಸನಿನ 2 questions ಇಲ್ಲೇ ಬಂತು. ರೈಟ್. ಜೆನೆಟಿಕ್ ಕೋಡ್ ಇಲ್ಲಿ ತನಕ ಸಾಲ್ವ್ ಮಾಡಿಸಿರೋದಲ್ಲಿ 3 papers ಅಲ್ಲಿನೂ ಕೂಡ ಜೆನೆಟಿಕ್ ಕೋಡ್ ಬಂದಿದೆ. 5 papers ಅಲ್ಲಿ 3 papers ಅಲ್ಲಿ ಜೆನೆಟಿಕ್ ಕೋಡೆ ಬಂದಿದೆ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನ ನೀವು ಮರೀಲಿಲ್ದಂಗೆನೆ ಕಲ್ತ್ಕೊಂಡು ಹೋಗ್ಬೇಕು. ರೈಟ್. ನೆಕ್ಸ್ಟ್, ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾನ್ಸರ್ ಸೆಲ್. ಕ್ಯಾನ್ಸರ್ ಸೆಲ್ಲಿನ ಬಗ್ಗೆನೂ ಬಹಳ ಸರಿ ಕ್ವೆಶನ್ ಕೇಳಿದ್ದಾರೆ. ಸೊ ನೀವು ಇಲ್ಲಿ ಕ್ಯಾನ್ಸರ್ ಸೆಲ್ಲಿನ ಕ್ಯಾರೆಕ್ಟರ್ಸ್ ಬರೀತೀರಾ. ಅಪೋಪ್ಟೋಸಿಸ್ ಆಗಿರ್ಬೋದು, ಅಬ್ನಾರ್ಮಲ್ ಸೆಲ್ ಗ್ರೋತ್, ಸೊ ಅದನ್ನೆಲ್ಲ ನೀವು ಇಲ್ಲಿ ಬರೀತೀರಾ. ಮೆನ್ಷನ್ ದ ಟೈಪ್ಸ್ ಆಫ್ ಕಾರ್ಸಿನೋಜನ್ಸ್ ವಿತ್ ಎಕ್ಸಾಂಪಲ್. ಕ್ಯಾನ್ಸರ್ ನ ಕಾಸ್ ಮಾಡೋ ಏಜೆಂಟ್ ಗೆ ಕಾರ್ಸಿನೋಜನ್ಸ್ ಅಂತ ಕರಿತೀವಿ. ಫಿಸಿಕಲ್, ಕೆಮಿಕಲ್, ಬಯೋಲಾಜಿಕಲ್ 3 ಟೈಪ್ಸ್ ಇದೆ. ಅದಕ್ಕೆ ಕಂಪ್ಲೀಟ್ ಆಗಿ ಎಕ್ಸಾಂಪಲ್ಸ್ ಕೂಡ ಬರೆದ್ರೆ ಇಲ್ಲಿ 3 marks ಸಿಗುತ್ತೆ. A youngster is motivated to take alcohol or drugs suggest measure for the prevention and control. So prevention and control measures of alcohol and drug abuse ಅಂತ ಹೇಳಿ ಏನು ಪಾಯಿಂಟ್ಸ್ ಕೊಟ್ಟಿದಾರಲ್ಲ, ಇದಿಷ್ಟು ಪಾಯಿಂಟ್ಸ್, ಇದಿಷ್ಟು ನೀವು ಎಕ್ಸ್ಪ್ಲೇನ್ ಮಾಡಬೇಕು ಡೀಟೇಲ್ ಆಗಿ. ಓಕೆ, ಇದನ್ನು ಅಯ್ಯೋ ಬಿಟ್ಟೋಯ್ತು ಇದನ್ನು. ಓಕೆ, ನೆಕ್ಸ್ಟ್, ರೈಟ್ 3 ವೆಕ್ಟಾರ್ ಫ್ರೀ ಟೆಕ್ನಿಕ್ ಟು ಟ್ರಾನ್ಸ್ಫರ್ RDNA ಇಂಟು ಹೋಸ್ಟ್ ಸೆಲ್. ವೆಕ್ಟಾರ್ ಇಲ್ದೇನೆ RDNA ನ ಹೋಸ್ಟ್ ಸೆಲ್ ಒಳಗಡೆ ಹೆಂಗೆ ಟ್ರಾನ್ಸ್ಫರ್ ಮಾಡೋದು ಅಂತ ಕೇಳ್ತಾರೆ. ಸೊ ಅದಕ್ಕೆ ಆಪ್ಷನ್ಸ್ ಏನೇನಾಗುತ್ತೆ, ಆನ್ಸರ್ಸ್ ಏನೇನಾಗುತ್ತೆ. ಒಂದು, ಪ್ಲಾಂಟ್ಸ್ ಗೆ ಕಳಿಸ್ಬೇಕು ಅಂದ್ರೆ ಜೀನ್ ಗನ್ ಅಥವಾ ಬಯೋಲಿಸ್ಟಿಕ್ ಮೆಥಡ್ ಯೂಸ್ ಮಾಡ್ತೀವಿ. ಅನಿಮಲ್ಸ್ ಗೆ ಹಾಕ್ಬೇಕು ಅಂದ್ರೆ ಮೈಕ್ರೋ ಇಂಜೆಕ್ಷನ್ ಯೂಸ್ ಮಾಡ್ತೀವಿ. ಇನ್ನೊಂದು, ರೆಟ್ರೋವೈರಸ್ ನ ನಾವು ಡಿಸಮ್ಡ್ ಪ್ಯಾಥೋಜನ್ ಆಗಿ ಯೂಸ್ ಮಾಡಿ ಕಳಿಸ್ತೀವಿ. ಸೊ ಇದಿಷ್ಟು ಆನ್ಸರ್ ಆಗುತ್ತೆ 3. ಓಕೆ, ಅದ್ 3 ಬರೆದ್ರೆ ನಿಮಗೆ ಆನ್ಸರ್ ಎಕ್ಸ್ಪ್ಲೇನ್ ಮಾಡ್ಬೇಕು, ಹಂಗೆ ಸುಮ್ಮನೆ ಬರೆಯೋದಲ್ಲ. ಸ್ವಲ್ಪ ಬ್ರಾಡ್ ಏನು ಎಲಾಬ್ರೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀರಾ. ನೆಕ್ಸ್ಟ್, flowering plants have developed many devices to discourage self pollination and encourage cross pollination. Explain the devices. ಇದಂತೂ ಒಂದು 3 papers ಅಲ್ಲಿ ಆಲ್ಮೋಸ್ಟ್ ರಿಪೀಟ್ ಆಗಿದೆ ಕ್ವೆಶನ್. ಓಕೆ, ದಟ್ ಇಸ್ ಕಾಂಟ್ರಿವೆನ್ಸಸ್ ಆಫ್ ಕ್ರಾಸ್ ಪಾಲಿನೇಷನ್, ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಅಂದ್ರೂ ಒಂದೇ, ಕಾಂಟ್ರಿವೆನ್ಸಸ್ ಆಫ್ ಕ್ರಾಸ್ ಪಾಲಿನೇಷನ್ ಅಂದ್ರೂ ಒಂದೇ, ಅಥವಾ ಈ ತರ ಕ್ವೆಶನ್ ಕೇಳಿದ್ರು ಒಂದೇ ಆನ್ಸರ್ ಬರೀತೀರಾ. NCERT ಅಲ್ಲಿ ಕೊಟ್ಟಿದಾರಲ್ಲ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಹೆಡ್ಡಿಂಗ್ ಅಲ್ಲಿ, ಅದನ್ನ ಆನ್ಸರ್ ಬರೀತೀರಾ. 42nd question. A man with blood group B is married to a woman with blood group A. Man ante blood group A ಇರುವಂತವರು ಯಾರಿದ್ದಾರೆ? ಫಾದರ್. ಓಕೆ, he marries with blood group B, ಮದರ್, woman. ಓಕೆ, ನೆಕ್ಸ್ಟ್, they have son with blood group O. ಇವರಿಗೆ ಬರುವಂತ ನೆಕ್ಸ್ಟ್ ಜನರೇಷನ್ ಅಲ್ಲಿ ಏನಾಗುತ್ತೆ? ಸನ್. ಓಕೆ, ಸನ್ನಿನ ಬ್ಲಡ್ ಗ್ರೂಪ್ ಏನಿದೆ? O ಇದೆ. ನೆಕ್ಸ್ಟ್, ಡಾಟರ್ ಇನ ಬ್ಲಡ್ ಗ್ರೂಪ್ ಏನಿದೆ? AB ಇದೆ. ಓಕೆ, ಸೊ AB ಇದೆ ಅಂತೆ. ಹಂಗಂದ್ರೆ ವರ್ಕ್ ಔಟ್ ದ ಪಾಸಿಬಿಲಿಟಿ ಆಫ್ ಇನ್ಹೆರಿಟೆನ್ಸ್ ವಿತ್ ದ ಹೆಲ್ಪ್ ಆಫ್ ಪನ್ನೆಟ್ ಸ್ಕ್ವೇರ್. ನೋಡಿ, ಯೂಶಲಿ ಏನು ಬ್ಲಡ್ ಗ್ರೂಪ್ A ಮತ್ತೆ ಬ್ಲಡ್ ಗ್ರೂಪ್ B ಅಂತಂದ್ರೆ 2 ಪಾಸಿಬಿಲಿಟಿ ಇರುತ್ತೆ. A ಬ್ಲಡ್ ಗ್ರೂಪ್ ಅಂತಂದ್ರೆ ಒಂದು ಪಾಸಿಬಿಲಿಟಿ ಯಾವ್ದಿರುತ್ತೆ? ಹೋಮೋಸೈಗಸ್ ಕಂಡೀಷನ್.
ಏನಪ್ಪ ಹೋಮೋಸೈಗಸ್ ಕಂಡೀಷನ್ ಅಂದ್ರೆ IA ಇರ್ಬೋದು, ಅಥವಾ ಹೆಟೆರೋಸೈಗಸ್ ಕಂಡೀಷನ್ ಅಂದ್ರೆ ಯಾವ ರೀತಿ ಇರುತ್ತೆ, IA ಮತ್ತೆ I ಇರ್ಬೋದು. ಓಕೆ, ನೆಕ್ಸ್ಟ್ ಬಿನು ಸೇಮ್ ಇದೇ ತರನೇ ಆಗುತ್ತೆ. ಬಿ ಅಂತ ಅಂದ್ರೆ ಒಂದು ಹೋಮೋಸೈಗಸ್ ಕಂಡೀಷನ್ ಇರುತ್ತೆ, IB ಇರುತ್ತೆ, ಇನ್ನೊಂದು ಹೆಟೆರೋಸೈಗಸ್ ಕಂಡೀಷನ್ ಇರುತ್ತೆ, IBI ಅಂತ ಇರುತ್ತೆ. ಈಗ ಅವರು ಕ್ವೆಶನ್ ಅಲ್ಲಿನೇ ಹಿಂಟ್ ಕೊಟ್ಟಿದ್ದಾರೆ ಏನಂತ, ಸನ್ನಿಗೆ O ಬ್ಲಡ್ ಗ್ರೂಪ್ ಇದೆ ಅಂತೆ, ಡಾಟರಿಗೆ AB ಬ್ಲಡ್ ಗ್ರೂಪ್ ಇದೆ ಅಂತೆ. ಸೊ ಇಲ್ಲಿ ಡಿಫ್ರೆಂಟ್ ಬಂದಿದೆ ಪೇರೆಂಟ್ಸ್ ಇಂದ ಬ್ಲಡ್ ಗ್ರೂಪ್ ಏನಿದೆ A ಮತ್ತೆ B ಇದೆ, ಬಟ್ ಅವರ ನೆಕ್ಸ್ಟ್ ಜನರೇಷನ್ ಅಲ್ಲಿ ಏನ್ ಬಂದಿದೆ O ಮತ್ತೆ AB ಬಂದಿದೆ. ಹಂಗಂದ್ರೆ ನಮಗೆ ಏನಂತ ಇಲ್ಲಿ ಹಿಂಟ್ ಸಿಕ್ತು, ಪೇರೆಂಟ್ಸ್ ಮಸ್ಟ್ ಬಿ ಹೆಟೆರೋಸೈಗಸ್ ಅಂತ ಗೊತ್ತಾಯ್ತು. ಸೊ ಹಂಗಾಗಿ ಅದನ್ನ ನಾವು ತಗೊಂಡ್ಬಿಟ್ಟು ಕ್ಲೂ ಏನ್ ಮಾಡ್ಬೇಕು, ಪನ್ನೆಟ್ ಸ್ಕ್ವೇರ್ ಮಾಡ್ಬೇಕು. ಸೊ ಪನ್ನೆಟ್ ಸ್ಕ್ವೇರ್ ಹಾಕೋಕ್ಕಿಂತ ಮುಂಚೆ ನೀವ್ ಏನಂತ ಬರೀತೀರಾ, ಈ ಸೆಂಟೆನ್ಸ್ ಬರೀತೀರಾ, ಪೇರೆಂಟ್ ಮಸ್ಟ್ ಬಿ ಹೆಟೆರೋಸೈಗಸ್ ಅಂತ ಬರೀತೀರಾ. ಸೊ ಹೆಟೆರೋಸೈಗಸ್ ಅಂದ್ರೆ ಈ ಕಂಡೀಷನ್ ಇದೆ, ಮದರ್ ಎ ಮದರ್ ಎ ತಾನೆ, ಫಾದರ್ ಏನು ಬಿ, ಫಾದರ್ ಬಿ ಬ್ಲಡ್ ಗ್ರೂಪ್, ಹೆಟೆರೋಸೈಗಸ್ ಕಂಡೀಷನ್. ಇದು ಪೇರೆಂಟ್ಸಿನ ಜೀನೋಟೈಪ್ ಈ ತರ ಇದೆ. ಓಕೆ, ಇದನ್ನ ಇಟ್ಕೊಂಡ್ಬಿಟ್ಟು ನಾವು ಪನ್ನೆಟ್ ಸ್ಕ್ವೇರ್ ಹಾಕ್ಬೇಕಾಗತ್ತೆ. ಸೊ ಪನ್ನೆಟ್ ಸ್ಕ್ವೇರ್ ಹಾಕಿದಾಗ ಯಾವ ರೀತಿ ತಗೊಂತೀವಿ ನಾವು, ಇಲ್ಲಿ ಒಂದು ಈ ಕಡೆ ಏನ್ ತಗೊಳ್ಳೋಣ, ಮೇಲ್ ಗ್ಯಾಮೆಟ್ಸ್ ತಗೊಳ್ಳೋಣ, ಈ ಕಡೆಗೆ ಏನ್ ತಗೊಳ್ಳೋಣ, ಫಿಮೇಲ್ ಗ್ಯಾಮೆಟ್ಸ್ ತಗೊಳ್ಳೋಣ. ಓಕೆ, ಸೊ ಫಿಮೇಲ್ ಗ್ಯಾಮೆಟ್ ಇಲ್ಲಿ ಏನಾಗುತ್ತೆ, ಇದು ಮದರ್, ಇದು ಫಾದರ್. ಓಕೆ, ಸೊ ಮದರಿನ ಗ್ಯಾಮೆಟ್ಸ್ ಎರಡೂ ಕೂಡ ಸಪರೇಟ್ ಆಗುತ್ತೆ, ದಟ್ ಈಸ್ IA ಮತ್ತೆ I. ನೆಕ್ಸ್ಟ್ ಇಲ್ಲಿ ಫಾದರಿನ ಗ್ಯಾಮೆಟ್ಸ್ ಯಾವ್ದಾಗುತ್ತೆ, IB ಮತ್ತೆ I. ಓಕೆ, ಸೊ ಪನ್ನೆಟ್ ಸ್ಕ್ವೇರ್ ಹಾಕಿದಾಗ ನಿಮಗೆ ಏನ್ ಸಿಗುತ್ತೆ, ದಿಸ್ ಈಸ್ IA IB, ನೆಕ್ಸ್ಟ್ ಏನಾಗುತ್ತೆ IBI, ನೆಕ್ಸ್ಟ್ ಏನಾಗುತ್ತೆ IAI, ನೆಕ್ಸ್ಟ್ ಏನಾಗುತ್ತೆ I. ಸೊ ದಿಸ್ ಈಸ್ ಯಾವ ತಗೊಳ್ಳೋಣ, ಬ್ಲ್ಯಾಕ್. ದಿಸ್ ಈಸ್ O ಬ್ಲಡ್ ಗ್ರೂಪ್, ದಿಸ್ ಈಸ್ B ಬ್ಲಡ್ ಗ್ರೂಪ್, ದಿಸ್ ಈಸ್ A ಬ್ಲಡ್ ಗ್ರೂಪ್ ಅಂಡ್ ದಿಸ್ ಈಸ್ AB ಬ್ಲಡ್ ಗ್ರೂಪ್. ಸೊ ಹಂಗಾಗಿ ನಮಗೆ ಏನ್ ಸಿಕ್ತು, ಅವ್ರು ಹೇಳಿರೋ ಪ್ರಕಾರ ಸನ್ AB, ಡಾಟರ್ O ಬ್ಲಡ್ ಗ್ರೂಪ್ ಸಿಕ್ತು. ಸೊ ಈ ತರ ನೀವು ಪನ್ನೆಟ್ ಸ್ಕ್ವೇರ್ ಹಾಕಿ ಬರೀತೀರಾ, ಗೊತ್ತಾಯ್ತು. ಸೊ ದಿಸ್ ಮಸ್ಟ್ ಬಿ ಯೋರ್ ಆನ್ಸರ್ ಇನ್ ಯೋರ್ ಆನ್ಸರ್ ಶೀಟ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಪ್ರೆಸ್ ಮಾಡಿ ಇದೇ ತರ ವಿಡಿಯೋಸ್ಗಾಗಿ. ಸೊ ನಿಮ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಅವ್ರನ್ನು ಕೂಡ ಇದರ ಹೆಲ್ಪ್ ತಗೊಂತಾರೆ. And help me to reach out more students like you, right? So next question ನೋಡಿ, interpret the following growth curve ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನಾವು ಬರೀಬೇಕಂತೆ. ಸೊ ಈ ಕರ್ವ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಆಕ್ಚುಲ್ ಆಗಿ ಈ ತರ ಇದೆ NCERT ಅಲ್ಲಿ, ಹೌದಾ. ಒಂದು ಏನಿದೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇದೆ, ಇನ್ನೊಂದು ಲಾಜಿಸ್ಟಿಕ್ ಗ್ರೋತ್ ಇದೆ. ಸೊ ಈ ತರ ಸ್ಟ್ರೇಟ್ ಇರೋದು ಏನ್ ಹೇಳುತ್ತೆ ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಅಂತ. ಓಕೆ, ಅಂದ್ರೆ ಅನ್ಲಿಮಿಟೆಡ್ ರಿಸೋರ್ಸ್ ಇದೆ, ಊಟ ಚೆನ್ನಾಗಿ ಅನ್ಲಿಮಿಟ್ ಇದೆ, ಕಾಂಪಿಟೇಟ್ ಮಾಡಕ್ಕೆ ಬೇರೆ ಸ್ಪೀಶೀಸ್ ಇಲ್ಲ, ಚೆನ್ನಾಗಿ ಅದೇ ತಿನ್ಕೊಂಡು ಹೋಗ್ತಾ ಇರುತ್ತೆ, ಹಂಗಾಗಿ ಅದರ ಗ್ರೋತ್ ಪ್ಯಾಟರ್ನ್ ಹೆಂಗಿರುತ್ತೆ, ಅನ್ಲಿಮಿಟೆಡ್ ಇದೆ, ಹೋಗ್ತಾ ಇರುತ್ತೆ, ದೇರ್ ಇಸ್ ನೋ ಸ್ಟಾಪ್. ಓಕೆ, ಅದೇ ಇನ್ನೊಂದು ಕಂಡೀಷನ್ ಇದೆ ಲಾಜಿಸ್ಟಿಕ್ ಗ್ರೋತ್ ಕರ್ವ್. ಸೊ ಅದ್ರ ಬಗ್ಗೆ ಇಲ್ಲಿ ಕ್ವೆಶನ್ ಕೇಳಿರೋದು. ಸೊ ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಅಂತಂದ್ರೆ ಏನಾಗುತ್ತೆ, ಇಲ್ಲಿ ನೀವೇನಂತ ಬರೀತೀರಾ ಆನ್ಸರ್ ಅಲ್ಲಿ ಅಂತಂದ್ರೆ, ಸೊ ಈ ಗ್ರೋತ್ ಕರ್ವ್ ಅಲ್ಲಿ ಈ ತರ ಯಾಕೆ ತೋರಿಸಿದ್ರೆ ಅಂದ್ರೆ, ಫಸ್ಟ್ ಇನಿಷಿಯಲ್ ಏನಿರುತ್ತೆ ಲ್ಯಾಗ್ ಫೇಸ್ ಇರುತ್ತೆ, ಆಮೇಲೆ ಲಾಗ್ ಫೇಸ್ ಆಗುತ್ತೆ, ಆಮೇಲೆ ಎಕ್ಸ್ಪೋನೆನ್ಷಿಯಲ್ ಹೋಗಿ ಅಸಿಂಪ್ಟೋಟ್ ತೋರಿಸುತ್ತೆ. ಏನಂತಂದ್ರೆ ಒಂದು ಏನು ಟೈಮ್ ಅಲ್ಲಿ ಏನಾಗುತ್ತೆ, ಕ್ಯಾರಿಂಗ್ ಕೆಪಾಸಿಟಿ, ನೇಚರಿನ ಕ್ಯಾರಿಂಗ್ ಕೆಪಾಸಿಟಿ ನಿಂತು ಹೋಗಿ ಅದರ ಕಂಪ್ಲೀಟ್ ಸ್ಟೇಬಲ್ ಆಗಿ ಇರುತ್ತೆ, ಯಾವುದು ಆರ್ಗಾನಿಸಮ್ಸಿನ ಗ್ರೋತ್ ರೇಟ್. ಯಾಕೆ ಹಂಗೆ ಆಯ್ತು ಅಂತ ಅಂದ್ರೆ, ರಿಸೋರ್ಸ್ ಲಿಮಿಟೆಡ್ ಇರುತ್ತೆ, ಅನ್ಲಿಮಿಟೆಡ್ ಇರೋದಿಲ್ಲ. ಆಮೇಲೆ ಅದಕ್ಕೆ ಕಾಂಪಿಟೇಟ್ ಮಾಡ್ತಿರುವಂತಹ ಬೇರೆ ಬೇರೆ ಸ್ಪೀಶೀಸ್ ಕೂಡ ಇರ್ತದೆ. ಸೊ ಯಾವ್ದು ಕರೆಕ್ಟ್ ಆಗಿ ಫಿಟ್ ಇದೆ ಎನ್ವಿರಾನ್ಮೆಂಟ್ ಅಲ್ಲಿ, ಅದು ಮಾತ್ರ ಅಲ್ಲಿ ಬದುಕಿರೋಕೆ ಸಾಧ್ಯ ಆಗಿರುತ್ತೆ. ಸೊ ಹಂಗಾಗಿ ಇವರು ಅದನ್ನ ನೋಡ್ಬಿಟ್ಟು ಈ ಅಂದ್ರೆ ನೇಚರಲಿ ರಿಯಲಿಸ್ಟಿಕ್ ಆಗಿ ಇರುವಂತಹದ್ದು ಯಾವ್ದು ಅಂತಂದ್ರೆ ಇದೇ ಗ್ರಾಫ್. ಯಾಕಂದ್ರೆ ರಿಸೋರ್ಸ್ ಯಾವಾಗ್ಲೂ ಅನ್ಲಿಮಿಟೆಡ್ ಇರೋದಿಲ್ಲ, ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಕೂಡ ಯಾವಾಗ್ಲೂ ಚೇಂಜ್ ಆಗ್ತಿರುತ್ತೆ, ಒಂದೇ ತರ ಇರೋದಿಲ್ಲ. ಸೊ ಹಂಗಾಗಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇರೋದಿಲ್ಲ, ಯಾವ ರೀತಿ ಇರುತ್ತೆ, ಲಾಜಿಸ್ಟಿಕ್ ಗ್ರೋತ್ ಇರುತ್ತೆ ಅಂತ ಹೇಳಿ ನೀವು ಹೇಳ್ತೀರಾ. ಜೊತೆಗೆ ಇಲ್ಲಿ ಕೊಟ್ಟಿರುವಂತ ಈಕ್ವೇಶನ್ ನ ನೀವು ಏನೇನು ಅದರ ಟರ್ಮ್ಸ್ ಏನೇನು ಅಂತ ಹೇಳಿ ಬರೀತೀರಾ. ಇದಕ್ಕೆ ನಿಮಗೆ ಎಷ್ಟು 3 ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದು
2 ಮಾರ್ಕ್ಸಿನ ಚಿಕ್ಕ ಕ್ವೆಶನ್ ಕೇಳಿದ್ದಾರೆ. ಈ ಡಯಾಗ್ರಾಮ್ ಕೊಟ್ಬಿಟ್ಟು ಕ್ವೆಶನ್ ಕೇಳಿದ್ದಾರೆ, ನೇಮ್ ದ ಇಂಟರಾಕ್ಷನ್ ಶೋನ್ ಇನ್ ದ ಫಿಗರ್. ಓಕೆ, ಸೊ ಈ ಫಿಗರ್ ಅಲ್ಲಿ ಇರುವಂತದ್ದು ಇಂಟರಾಕ್ಷನ್ ನೋಡಿ. ಒಂದು ಹಿಂಟ್ ಯಾವ ರೀತಿ ಗೊತ್ತಾಗಬೇಕು ನಿಮಗೆ ಅಂತ ಅಂದ್ರೆ, ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು, ಮೇ ಬಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ನ ಲೆಸನ್ ಇನ್ನ ಕ್ವೆಶನ್ ಇರ್ಬೋದೇನೋ ಅಂತ. ನೋ, ಫಸ್ಟ್ ಕ್ವೆಶನ್, ಈ ಕ್ವೆಶನ್ ಅಲ್ಲಿ ಎ ಕ್ವೆಶನ್ ಇತ್ತಲ್ಲ, ಎ ಕ್ವೆಶನ್ ಯಾವ್ದ್ರಿಂದ ಬಂದಿದೆ? ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್ ಇಂದ ಬಂದಿದೆ. ಹಾಗಾಗಿ ಬಿ ಕ್ವೆಶನ್ ಕೂಡ ಯಾವ ಲೆಸನ್ ಇಂದ ಇರಬೇಕು? ಸೇಮ್ ಲೆಸನ್. ಟಾಪಿಕ್ ಬೇರೆ ಇರ್ಬೋದು, ಬಟ್ ಸೇಮ್ ಲೆಸನ್ ಇನ ಕ್ವೆಶನ್ ಇರಬೇಕು. ಒಂದೇ ಕ್ವೆಶನ್ ಅಲ್ಲಿ ಬೇರೆ ಬೇರೆ ಲೆಸನ್ ಇನ 2 ಕ್ವೆಶನ್ ಕೇಳಕ್ಕೆ ಚಾನ್ಸಸ್ ಇಲ್ಲ, ಆತರ ಬರೋದಿಲ್ಲ. ಇದು ಸ್ಟಾರ್ಟಿಂಗ್ ಅವಾಗ 3 ಮಾಡೆಲ್ ಪೇಪರ್ಸ್ ರಿಲೀಸ್ ಮಾಡಿದ್ರಲ್ಲ, ಅವಾಗ ಹೇಳಿರುವಂತ ಗೈಡ್ಲೈನ್ಸ್ ಇದೆ. ನಾನು ನನ್ನ ಚಾನಲ್ ಅಲ್ಲಿ ಕೂಡ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ ಆಲ್ರೆಡಿ. ಓಕೆ, ಸೊ ನಿಮಗೆ ಗೊತ್ತಿದೆ ಅನ್ಕೊಂತೀನಿ, ರೈಟ್? ಸೊ ಆ ಹಿಂಟ್ ಪ್ರಕಾರ ನೀವೇ ಏನ್ ತಗೊಂತೀರಿ? ನಿಮ್ಗೆ ಕೆಲವೊಂದ್ಸರಿ ಕನ್ಫ್ಯೂಸ್ ಆಗುತ್ತೆ ಎಕ್ಸಾಮ್ ಹಾಲ್ ಅಲ್ಲಿ ಕುತ್ಕೊಂಡಾಗ. ಸೊ ಈಗ ನಿಮಗೆ ಗೊತ್ತಾಯ್ತಾ? ಈಗ ನೇಮ್ ದ ಇಂಟರಾಕ್ಷನ್ ಶೋನ್ ಇನ್ ದ ಫಿಗರ್. ಯಾವ ಇಂಟರಾಕ್ಷನ್ ಇದು? ಆಕ್ಚುಲ್ ಆಗಿ ಮ್ಯೂಚುವಲಿಸಮ್ ಅಲ್ಲಿ ಬರುತ್ತೆ, ಬಟ್ ಇದರಲ್ಲಿ ಅವ್ರು ಹೇಳ್ತಿರೋದು ಯಾವ್ದು ಅಂದ್ರೆ ಸೆಕ್ಷುವಲ್ ಡಿಸಿಟ್ ಬಗ್ಗೆ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಸ್ಟೇಟ್ ದ ರೋಲ್ ಆಫ್ ದ ಇನ್ಸೆಕ್ಟ್ ಇನ್ ದ ಫಿಗರ್. ಈ ಇನ್ಸೆಕ್ಟ್ ಏನ್ ಮಾಡುತ್ತೆ ಅಂದ್ರೆ ಪಾಲಿನೇಷನ್ ಮಾಡ್ಕೊಡುತ್ತೆ. ಫಸ್ಟ್ ಫ್ಲವರ್ ಇನ್ನ ಒಂದು ಪೆಟಲ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಈ ಬಂಬಲ್ ಬಿ ನ ಸ್ಟ್ರಕ್ಚರ್ ತರಾನೇ ಇರುತ್ತೆ. ಹಂಗಾಗಿ ಇದು ಮೇಲ್ ಬಂಬಲ್ ಬಿ ಏನ್ ಅನ್ಕೊಳ್ಳುತ್ತೆ, ಇದು ಫಿಮೇಲ್ ಬಂಬಲ್ ಬಿ ಅಂತಂದೇಳಿ ಅಲ್ಲಿ ಕಾಪುಲೇಷನ್ ಗೆ ಒಳಗಾಗುತ್ತೆ. ಸೊ ಇದು ಫಾಲ್ಸ್ ಕಾಪುಲೇಷನ್ ಆಗಿರೋದ್ರಿಂದ ಸೂಡೋ ಕಾಪುಲೇಷನ್ ಆಗುತ್ತೆ. ಬಟ್ ಈ ಕಾಪುಲೇಷನ್ ಪ್ರೊಸೆಸ್ ಆಗ್ಬೇಕಾದ್ರೆ ಇಲ್ಲಿರುವಂತ ಪೋಲನ್ ಗ್ರೇನ್ಸ್ ಎಲ್ಲ ಯಾವ್ದಕ್ಕೆ ಅಂಟ್ಕೊಳ್ಳುತ್ತೆ? ಬಂಬಲ್ ಬಿಗೆ ಅಂಟ್ಕೊಳ್ಳುತ್ತೆ. ಇದು ನೆಕ್ಸ್ಟ್ ಮತ್ತೆ ಇನ್ನೊಂದು ಫ್ಲವರ್ ಗೆ ಹೋದಾಗ, ಫಿಮೇಲ್ ಫ್ಲವರ್ ಗೆ ಹೋಗಿದಾಗ ಅಲ್ಲಿನೂ ಮತ್ತೆ ಸೂಡೋ ಕಾಪುಲೇಟ್ ಮಾಡಿದಾಗ ಏನಾಗುತ್ತೆ? ಪೋಲನ್ ಅಲ್ಲಿ ಡಸ್ಟ್ ಆಗ್ಬಿಡುತ್ತೆ. ಪೋಲನ್ ಡಸ್ಟ್ ಅಲ್ಲಿ ಅದಕ್ಕೆ ಸ್ಟಿಗ್ಮಾಗೆ ಹೋದಾಗ ಇಲ್ಲಿ ಪಾಲಿನೇಷನ್ ಮಾಡಿ ಕೊಡುತ್ತೆ. ಬಟ್ ಇದಕ್ಕೆ ಏನು ಸಿಗಲ್ಲ. ಸೊ ದಟ್ಸ್ ವೈ ಇದಕ್ಕೆ ಏನಂತ ಕರಿತೀವಿ? ಸೆಕ್ಷುವಲ್ ಡಿಸಿಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಎಕ್ಸ್ಪ್ಲನೇಷನ್ ಯೂನಿಟ್. ಇಷ್ಟೊಂದು ಬೇಡ, ಸ್ವಲ್ಪ ಪಾಲಿನೇಷನ್ ಅಂತ ಬರೆದು ಏನು ಅಂತ ಹೇಳಿ ಬರೆದ್ರೆ ನಿಮಗೆ ಇಲ್ಲಿ ಆನ್ಸರ್ ಸಿಗುತ್ತೆ, ರೈಟ್? ಸೊ ಇದೇ ರೀತಿ ವಿಡಿಯೋಸ್ ನೋಡ್ತಾ ಇರಿ. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.